ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನೀವೆಲ್ಲರೂ ಬಹಳ ದಿನಗಳಿಂದ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ UPSC 2026ರ ನೋಟಿಫಿಕೇಶನ್ ನಿನ್ನೆ ಅಂದ್ರೆ ಫೆಬ್ರವರಿ 4ನೇ ತಾರೀಕು ಬಿಡುಗಡೆಯಾಗಿದೆ. ಸೊ ನಿನ್ನೆಯಿಂದ ಸೇರಿ 2026 ಫೆಬ್ರವರಿ ತಿಂಗಳ 24ನೇ ತಾರೀಕಿನವರೆಗೂ ಅಂದ್ರೆ ಸುಮಾರು 20-21 ದಿನ ನಿಮಗೆ UPSC ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿರುವಂತಹ ಕೆಲ ಸೂಕ್ಷ್ಮ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಲೆಂಗ್ದಿ ಆಗಬಹುದು. ಯಾರು ಡೀಟೇಲ್ ಆಗಿ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೀರಿ, ದಯವಿಟ್ಟು ಈ ವಿಡಿಯೋನ ಒಂದ್ಸಾರಿ ನೋಡ್ಕೊಳ್ಳಿ. UPSC ನಿಮಗೆ ಏನೇನು ಹೇಳುತ್ತೆ, ಯಾವ ಥರ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ, ಯಾವ್ಯಾವ ಕಂಡೀಷನ್ಗಳನ್ನ UPSC ಹಾಕ್ತಾ ಇದೆ, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗಬಹುದು. ಅದಷ್ಟೇ ಅಲ್ಲ, UPSC ತನ್ನ ಪ್ರಿಲಿಮ್ಸ್, ಮೇನ್ಸ್, ಪರ್ಸನಾಲಿಟಿ ಟೆಸ್ಟ್ಗಳಲ್ಲಿ ಏನೇನನ್ನ ಕೇಳ್ತಾ ಇದೆ ಅದೆಲ್ಲವನ್ನು ಕೂಡ ನಾನು ನಿಮಗೆ ಲೈನ್ ಟು ಲೈನ್ ಓದಿ ಅದರ ಅರ್ಥವನ್ನು ಹೇಳ್ತೀನಿ. ನೀವು ಈ ವಿಡಿಯೋವನ್ನು ನೋಡಿದ್ರೆ ಇದು ಬರೀ ನಿಮಗೆ ಅಪ್ಲಿಕೇಶನ್ ಹಾಕೋಕಲ್ಲ, ಇಡೀ ನಿಮ್ಮ UPSC ಜರ್ನಿಗೆನೆ ಒಂದು ದೊಡ್ಡ ಸಹಾಯವನ್ನು ಮಾಡುತ್ತೆ. ಸರಿ, ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಇಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವರು ಏನ್ ಹೇಳ್ತಾರಂತ ಅಂದ್ರೆ, ದ ಆನ್ಲೈನ್ ಅಪ್ಲಿಕೇಶನ್ ಪೋರ್ಟಲ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಫಿಲ್ಲಿಂಗ್ ಅಪ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಹ್ಯಾಸ್ 4 ಮಾಡ್ಯೂಲ್ಸ್. ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ವಾ, ಅಲ್ಲಿ 4 ವಿಭಾಗಗಳನ್ನ ಮಾಡಿದಾರಂತೆ. ಅದರಲ್ಲಿನ ಮೊದಲ 3 ವಿಭಾಗ ಇದೆಯಲ್ಲ, ಅದು ಒಂದೇ ಸಾರಿ ಮಾಡಿಬಿಡೋದಂತೆ. ಅದನ್ನ ಅವ್ರು ಏನಂತ ಕರೀತಾ ಇದ್ದಾರೆ, ಅಲ್ಲಿ ಒಂದು ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ URN ಅನ್ನೋದು ಒಂದು ಜನರೇಟ್ ಆಗುತ್ತಂತೆ. ಅದು ನಿಮ್ಮ ಲೈಫ್ ನಲ್ಲಿ ಒಂದೇ ಸಾರಿ ಮಾಡ್ಬೇಕಂತ ನೀವು ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಒಂದು ಸಾರಿ ನಂಬರ್ ಜನರೇಟ್ ಆಯ್ತು ಅನ್ಕೊಂಡ್ರೆ ಇದನ್ನ ನೀಟಾಗಿ ನೀವು ಒಂದ್ ಕಡೆ ಬರೆದಿಟ್ಕೊಳ್ಬೇಕು. ಇದ್ರ ಮುಂದೆ ನೀವು ಪ್ರತಿ ವರ್ಷ ಹೊಸದಾಗಿ ಫುಲ್ ಅಪ್ಲಿಕೇಶನ್ ಹಾಕೋ ಅಗತ್ಯ ಇರೋದಿಲ್ಲ. ಈ 4 ಮಾಡ್ಯೂಲ್ ಅನ್ನ ಏನ್ ಮಾಡಿದಾರಲ್ಲ, 1, 2, 3 ಇದು ಶಾಶ್ವತವಾಗಿ ಫಿಕ್ಸ್ ಇರುತ್ತೆ. ಪ್ರತಿ ವರ್ಷ ಈ 4ನೇ ಮಾಡ್ಯೂಲ್ ಅನ್ನ ಮಾತ್ರ ಚೇಂಜ್ ಮಾಡೋದಿರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮೊದಲನೇದಾಗಿ ಅವರು ತಂದಿರುವಂತ ಕೆಲವು ಬದಲಾವಣೆಗಳು. ಓಕೆ, ಅಪ್ಲಿಕೇಶನ್ ನಂಬರ್ ಅನ್ನ ಮತ್ತೆ ನೀವು ಹಾಕಿರೋ ನಿಮಗೆ ಬಂದಿರುವಂತ ಹಾಲ್ ಟಿಕೆಟ್ ಅನ್ನೆಲ್ಲ ನೀಟಾಗಿ ಇಟ್ಕೊಳ್ಬೇಕು, ಅವು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ URN ಅನ್ನ ನೀವೇನಾದ್ರೂ ರಿಜಿಸ್ಟ್ರೇಷನ್ ಮಾಡ್ತಿರಲ್ಲ, URN ನಿಮಗೆ ಸಿಗುತ್ತೆ, ಅದು ಲೈಫ್ ಟೈಮ್ ಶಾಶ್ವತವಾಗಿರುತ್ತೆ, ಅದನ್ನ ನೀಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಫಸ್ಟ್ ಗೋ ಥ್ರೂ ದೀಸ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ಗಡಿಬಿಡಿ ಮಾಡಬಾರ್ದು. ನೀವು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿ ಅಂತ UPSC ನಿಮಗೆ ಹೇಳ್ತಾ ಇದೆ. ಇನ್ನೊಂದು ತುಂಬಾ ಒಂದು ಮುಖ್ಯವಾದ ವಿಚಾರ ಏನ್ ಹೇಳುತ್ತೆ ನೋಡಿ, ನೀವು ಇಲ್ಲಿ ID ಕಾರ್ಡ್ ಅಂತ ಬಳಸ್ತಾರಲ್ಲ, ಕೆಲವೊಬ್ರು ವೋಟರ್ ID, ಕೆಲವೊಬ್ರು ಪ್ಯಾನ್ ಕಾರ್ಡ್ ಇವನ್ನೆಲ್ಲ ಹಾಕ್ತಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಕೆಲವೊಬ್ರು ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಬೇಡ. UPSC ಹೇಳ್ಬಿಟ್ಟಿದೆ ನಿಮಗೆ, ಈಸಿ ಪ್ರೊಸೆಸ್ಗೋಸ್ಕರ ಆಧಾರ್ ಕಾರ್ಡ್ ಅನ್ನು ಯೂಸ್ ಮಾಡಿ ಅಂತ ಹೇಳಿದೆ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ರೆ, ಅದನ್ನ ನಿಮ್ಮ ಫೋನ್ ನಂಬರ್ ಕನೆಕ್ಟ್ ಇದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಒಂದನ್ನ ID ಆಗಿ ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ ನಿಮಗೆ. ಎಲ್ಲೇ UPSC ಅಪ್ಲಿಕೇಶನ್ ಹಾಕುವಾಗ ಅಥವಾ UPSC ರಿಲೇಟೆಡ್ ಯಾವುದೇ ಎಕ್ಸಾಮ್ ಅನ್ನು ಬರೆಯುವಾಗ ಆಧಾರ್ ಕಾರ್ಡ್ ಒಂದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತೆ. ಹಾಗೇನೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ದೇರ್ ಅಡ್ಮಿಷನ್ ಟು ಆಲ್ ದ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಪ್ಯೂರ್ಲಿ ಪ್ರೊವಿಷನಲ್. ನೀವು ಪ್ರಿಲಿಮ್ಸ್ ಪಾಸ್ ಆಗಿರ್ಬೋದು, ನೀವು ಮೇನ್ಸ್ ಪಾಸ್ ಆಗಿರ್ಬೋದು, ನೀವು ಇಂಟರ್ವ್ಯೂ ಪಾಸ್ ಆಗಿರ್ಬೋದು, ಇವು ಯಾವುದೇ ಹಂತಗಳು ನೀವು ಪಾಸ್ ಆಗಿದ್ರು ಕೂಡ ಅದು ಪ್ರೊವಿಷನಲ್ ಮಾತ್ರ ಇರುತ್ತೆ. ಯಾಕಂದ್ರೆ ಅವರು ಕಂಡೀಷನ್ಸ್ ಅನ್ನ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಬಳಿ ಅಡ್ಮಿಟ್ ಕಾರ್ಡ್ ಇದೆ, ನನ್ನ ಬಳಿ ಹಾಲ್ ಟಿಕೆಟ್ ಇದೆ, ನಾನು ಪಾಸ್ ಆಗಿದ್ದೀನಿ ಅನ್ನುವಂಥ ಹಕ್ಕು ನಿಮಗೆ ಇರೋದಿಲ್ಲ ಅಂತ UPSC ಈ ಕಂಡೀಷನ್ ಅನ್ನು ಕೂಡ ಹಾಕ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಅಂದ್ರೆ ನೀವು ಎಲ್ಲಾ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಸೀಟ್ ಅಲೋಕೇಶನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಅಂದ್ರೆ ನೀವು ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಯೂಸ್ ಮಾಡೋಕೆ ನಡೆಯೋದಿಲ್ಲ. ಓಕೆ, ನೋಡಿ ಮತ್ತೊಂದು ಮಾಹಿತಿ ಹೇಳ್ತಾರೆ ಇಲ್ಲಿ. ಕಮಿಷನ್ ಟೇಕ್ಸ್ ಅಪ್ ವೆರಿಫಿಕೇಶನ್ ಆಫ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಓನ್ಲಿ ಆಫ್ಟರ್ ಕ್ಯಾಂಡಿಡೇಟ್ ಹ್ಯಾಸ್ ಕ್ವಾಲಿಫೈಡ್ ಫಾರ್ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್. ಇಂಟರ್ವ್ಯೂಗೆ ಅಥವಾ ಪರ್ಸನಾಲಿಟಿ ಟೆಸ್ಟ್ಗೆ ನೀವು ಸೆಲೆಕ್ಟ್ ಆಗ್ತಿರಲ್ವಾ, ಆವಾಗ ಬಂದವರು ಎಲ್ಲ ವೆರಿಫಿಕೇಷನ್ಗಳನ್ನ ಮಾಡ್ತಾರಂತೆ. ಅಲ್ಲಿವರೆಗೂ ಯಾವುದೇ ರೀತಿಯ ವೆರಿಫಿಕೇಷನ್ಗಳು ಇರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಸುಳ್ಳು ಡಾಕ್ಯುಮೆಂಟ್ಗಳನ್ನ ನೀವು ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ಅದು ಸುಳ್ಳು ಅಂತ ಇಂಟರ್ವ್ಯೂ ಟೈಮಲ್ಲಿ ಗೊತ್ತಾದರೆ ಇಂಟರ್ವ್ಯೂಗೆ ನಿಮ್ಮನ್ನು ಅಲೌ ಮಾಡೋದಿಲ್ಲ. ಸರಿ, ಇನ್ನು ಅಪ್ಲೈ ಹೇಗೆ ಮಾಡೋದು, ಹೌ ಟು ಅಪ್ಲೈ ಮಾಡೋದು ಅಂತ ಅಂದರೆ, ಆನ್ಲೈನ್ ವೆಬ್ಸೈಟ್ ಇದೆ ಅವ್ರದ್ದು. ಆನ್ಲೈನ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನು ಮೊದಲನೇ ಫಾರ್ಮ್ ಅವರು ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕರೆದಿದ್ದಾರೆ. ಇಲ್ಲಿ ನಿಮಗೆ URN ಸಿಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಹಾಕೋದ್ರ ಬಗ್ಗೆಯೂ ಕೂಡ ನಾನು ಒಂದು ವಿಡಿಯೋ ಮಾಡೋಣಿದ್ದೀನಿ, ದಯವಿಟ್ಟು ವೇಟ್ ಮಾಡಿ, ಗಡಿಬಿಡಿ ಮಾಡಬೇಡಿ. ನಮಗೆ 20 ದಿನ ಟೈಮ್ ಇದೆ. ನಾನು ಬರೋ ಭಾನುವಾರ ಅಥವಾ ಶನಿವಾರ ಅಥವಾ ಸೋಮವಾರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸ್ವತಃ ಅಪ್ಲಿಕೇಶನ್ ಫಾರ್ಮ್ ಅನ್ನ ಒಂದು ಫಿಲ್ ಮಾಡಿ ನಿಮಗೆ ಡೆಮೋ ತೋರಿಸ್ತೀನಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದರ ನಂತರ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಹಾಕಬಹುದು. ಗಡಿಬಿಡಿ ಮಾಡಿ ತಪ್ಪುಗಳನ್ನ ಮಾಡೋ ಹಾಗಿಲ್ಲ. ಓಕೆ, ಆಮೇಲೆ ನಮ್ಮ ಹತ್ರ ಬಂದ್ರೆ ಪರಿಹಾರ ಇರಲ್ಲ. ಯಾಕಂದ್ರೆ UPSC ಹೇಳಿದೆ, ನೀವು ಒಂದ್ಸಾರಿ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ವಿಡ್ರಾ ಮಾಡೋಕ್ ಬರಲ್ಲ, ಹಿಂದೆ ತೆಗೆದುಕೊಳ್ಳೋಕ್ ಬರಲ್ಲ, ಮಾಡಿಫಿಕೇಶನ್ ಮಾಡೋಕ್ ಬರಲ್ಲ, ಅದರಲ್ಲಿ ಏನೂ ತಿದ್ದುಪಡಿಗಳನ್ನ ಮಾಡೋಕ್ ಬರಲ್ಲ ಅಂತ UPSC ಹೇಳಿದೆ.
ನೆನ್ಪಿಟ್ಕೊಳ್ಳಿ. ಆದರೆ ಒಂದು, ನೀವು ಏನು URN ಮಾಡ್ತಿರ್ತೀರಲ್ಲ, ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಏನು ಹಾಕ್ತಾ ಇರ್ತಾರಲ್ಲ, ಅದು ನಿಮ್ಗೆ ಸಿಗೋಕ್ಕಿಂತ ಮುಂಚೆ ಒನ್ ಟೈಮ್ ನೀವು ಚೇಂಜಸ್ ಮಾಡ್ಬೋದು ಅಷ್ಟೇ. ಅದೇನು ಹೇಳಿದ್ನಲ್ಲ, ಮೊದಲು 4 ಮಾಡ್ಯೂಲ್ ಇರುತ್ತೆ, 1, 2, 3, ಆಮೇಲೆ ಕೊನೆ 4th. ಈ 4th ನಲ್ಲಿ ಏನು ಚೇಂಜಸ್ ಮಾಡೋಕೆ ಬರೋದಿಲ್ಲ ಒಂದು ಟೈಮ್ ಫಿಲ್ ಮಾಡಿದ್ರೆ. ಬಟ್ ಇದೇನಿದೆಯಲ್ಲ, ಮೊದಲಿನ 3ನೇದು ಒಂದೇ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡುವಾಗ, ಅಂದ್ರೆ ಫಸ್ಟ್ ಟೈಮ್ UPSC ವೆಬ್ಸೈಟ್ನಲ್ಲಿ ನೀವೇನಾದರೂ ನಿಮ್ಮ ಮಾಹಿತಿಯನ್ನು ತುಂಬ್ತಾ ಇದ್ದೀರಿ ಅಂದ್ರೆ ಅದನ್ನು ಒಂದು ಸಾರಿ ಮಾತ್ರ ಮಾಡಿಫೈ ಮಾಡಬಹುದು ಹೊರತು ಅದರ ನಂತರ ಅದರಲ್ಲಿ ಏನು ಚೇಂಜಸ್ ಮಾಡೋಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸರಿ, ದೆನ್ ಈ ವರ್ಷ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಂತ ಅಂದ್ರೆ, ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ನೀವು ನಿಮ್ಮ ಫೋಟೋಗ್ರಾಫ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕು. ಒಂದು ಫೋಟೋಗ್ರಾಫ್ ಅನ್ನು ಅಪ್ಲೋಡ್ ಮಾಡಬೇಕು. ಪ್ರತಿ ವರ್ಷ ಈ ತರ ಮಾಡ್ತಾ ಇದ್ವಿ. ಅದ್ರ ಜೊತೆನೆ ಲೈವ್ ಫೋಟೋಗ್ರಾಫ್ ಅನ್ನು ಕೂಡ ತೆಗೆದುಕೊಳ್ಬೇಕಲ್ಲೇ. ನೀವು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ನನಗೆ, ಇವತ್ತೇ ಒಬ್ರು ಸ್ಟೂಡೆಂಟ್ ಕೇಳ್ತಾ ಇದ್ರು, ಸರ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ತರ ಫಿಲ್ ಮಾಡೋದು, ನಮ್ಮ ಕಂಪ್ಯೂಟರ್ ಸೆಂಟರ್ ಅವ್ರಿಗೆ ಗೊತ್ತಿಲ್ಲ ಸರ್ ಅಂತ ಹೇಳಿ. ಏನೂ ಇಲ್ಲ, ನಾನು ವಿಡಿಯೋ ಮಾಡ್ತೀನಿ ಅಪ್ಲಿಕೇಶನ್ ಫಿಲ್ ಮಾಡೋದ್ರ ಬಗ್ಗೆ. ನೀಟಾಗೆಲ್ಲ ಬರ್ಕೊಳ್ಳಿ. ಕಂಪ್ಯೂಟರ್ ಸೆಂಟರ್ ಹೋಗಿ ಆ ಸೆಂಟರ್ ಫಾರ್ಮ್ ಹಾಕ್ತಾರಲ್ಲ, ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ, ಫಾರ್ಮ್ ಫಿಲ್ ಮಾಡಿಸಿ, ಮುಂದೆ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳ್ಳಿ, ವಾಪಸ್ ಬನ್ನಿ, ಫಾರ್ಮ್ ಅನ್ನ ಫಿಲ್ ಮಾಡಿ. ಓಕೆ, ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿ. ಯಾಕಂದ್ರೆ ಕಂಪ್ಯೂಟರ್ ಸೆಂಟರ್ವರೆಗೆ ಇದು ಅಷ್ಟು ಬೇಗ ಈಸಿಯಾಗಿ ಅರ್ಥ ಆಗಲ್ಲ. UPSC ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ. ಮೊದಲು ತುಂಬಾ ಈಸಿ ಇತ್ತು, ಬಟ್ ಇತ್ತೀಚೆಗೆ ಇದನ್ನ ಲಾಂಗ್ ಪ್ರೊಸೆಸ್ ಮಾಡಿದ್ದಾರೆ. ಅರ್ಥ ಆಯ್ತಾ ಫೋಟೋಗ್ರಾಫ್ ಬಗ್ಗೆ? ನಿಮ್ಮ ಫೋಟೋಗ್ರಾಫ್ ಅನ್ನ ಅಪ್ಲೋಡ್ ಮಾಡಬೇಕು. ಈ ವರ್ಷ ಡೇಟ್ ಏನು ಕನ್ಫ್ಯೂಷನ್ ಇಟ್ಟಿಲ್ಲ ಅವರು, ಬಹುಶಃ ಡೇಟ್ ಏನು ಇಟ್ಟಿಲ್ಲ. ಲೈವ್ ಫೋಟೋ ತೆಗೆದುಕೊಳ್ತಾರೆ, ಹಾಗಾಗಿ ಅಲ್ಲೇ ನಿಮಗೆ ಕ್ಲಾರಿಟಿ ಎಲ್ಲ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಈ ವರ್ಷ ಹೊಸ ಅಂಶ ಏನಂತ ಅಂದ್ರೆ ಸಿಗ್ನೇಚರ್. ಪ್ರತಿ ವರ್ಷ ಈ ತರ ಒಂದು ವೈಟ್ ಪೇಪರ್ ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಬ್ಲ್ಯಾಕ್ ಪೆನ್ ಇಂದ ಸಹಿ ಮಾಡಿ ಅಪ್ಲೋಡ್ ಮಾಡೋದಿರ್ತಾ ಇತ್ತು. ಬಟ್ ಈ ಸಾರಿ ಒಂದೇ ಪೇಪರ್ ನಲ್ಲಿ, ಉದಾಹರಣೆಗೆ ಇದೊಂದು ವೈಟ್ ಪೇಪರ್ ಇದೆ ಅನ್ಕೊಳ್ಳಿ, 1, 2, 3 ಹೀಗೆ ಒಂದೇ ಸೈನ್ ಅನ್ನ, ನಿಮ್ದೇನ್ ಸೈನ್ ಇರುತ್ತಲ್ಲ ಅದನ್ನೇ 3 ಸಾರಿ ಸೈನ್ ಮಾಡಿ ಅಪ್ಲೋಡ್ ಮಾಡೋಕೆ ನಿಮ್ಗೆ UPSC ಹೇಳ್ತಾ ಇದೆ. 3 ಬೇರೆ ಬೇರೆ ಸಿಗ್ನೇಚರ್ ಮಾಡಬೇಡಿ, ಮತ್ತೆ ಒಂದೇ ಸಿಗ್ನೇಚರು 3 ಟೈಮ್ ಮಾಡಿ ಅಪ್ಲೋಡ್ ಮಾಡೋದು. ಯಾಕೆ ಸರ್ ಈ ತರ? ಯಾಕಂದ್ರೆ ಅದು ನಿಮ್ಮ ಒಬ್ಬರು ಸುಳ್ಳು ಫೇಕ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ತಿರ್ತಾರೆ, ಹಾಗಾಗಿ ಈ ರೀತಿ ಕೇಳ್ತಾ ಇದೆ. ಉದಾಹರಣೆಗೆ ಬ್ಯಾಂಕ್ ಅಲ್ಲಿ ಮಾಡಿಸ್ತಾರಲ್ವ 7-8 ಸಾರಿ ಸೈನು, ಅದೇ ಇಲ್ಲೂ ಕೂಡ ಈ ತರ ಒಂದು ಹಾಳೆಯಲ್ಲಿ, ವೈಟ್ ಹಾಳೆಯಲ್ಲಿ ಏನ್ ಮಾಡಬೇಕು, ಬ್ಲ್ಯಾಕ್ ಪೆನ್ನಿನಿಂದ, ಕಪ್ಪು ಪೆನ್ನಿನಿಂದಾನೇ ಬರಿಬೇಕು ಸೈನ್ ಅನ್ನ, ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅದನ್ನು ಹೇಳ್ಕೊಡ್ತೀನಿ ನಾನು ನಿಮ್ಗೆ ಮುಂದೆ, ಡೋಂಟ್ ವರಿ ಅದ್ರ ಬಗ್ಗೆ. ನೆಕ್ಸ್ಟ್, candidates will not be allowed to withdraw their applications after the submission of the same. Further, no correction, alteration, modification. ನೋಡಿ, ಅಪ್ಲಿಕೇಶನ್ ಒಂದ್ಸಾರಿ ಫಿಲ್ ಮಾಡಿದ್ರೆ ಅದರಲ್ಲಿ ಏನನ್ನೂ ಕೂಡ ಚೇಂಜ್ ಮಾಡೋಕೆ ಬರಲ್ಲ ಅಂತ ಹೇಳ್ತಾ ಇದೆ. ಅಂದ್ರೆ ಎರರ್ ಫ್ರೀ ಇರಬೇಕು ನಿಮ್ಮ ಅಪ್ಲಿಕೇಶನ್ ಅಂತ ಹೇಳ್ತಾ ಇದೆ UPSC. ಆದರೆ ವಿಚಿತ್ರ ಏನು ಗೊತ್ತಾ, ಈ ಒಂದು ನೋಟಿಫಿಕೇಶನ್ ಅಲ್ಲೇ ಸುಮಾರು 50ಕ್ಕಿಂತ ಹೆಚ್ಚು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ತುಂಬಾ ಜನ ಟ್ರೋಲ್ ಮಾಡ್ತಾ ಇದ್ದಾರೆ, ಅದನ್ನ ಇರ್ಲಿ, ಅದೊಂದು ಪಕ್ಕಕ್ಕಿರ್ಲಿ. ಇನ್ನು ನೀವು ಫೋಟೋ ID ಕಾರ್ಡ್ ಅನ್ನ ಹೇಳಿದ್ದಾರೆ, ಆಧಾರ್ ಕಾರ್ಡ್ ಅನ್ನ ಬಳಸಬಹುದು, ವೋಟರ್ ID ಯೂಸ್ ಮಾಡಬಹುದು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರೂ ಯೂಸ್ ಮಾಡಬಹುದು. ಬಟ್ ನನ್ನ ಸಲಹೆ, UPSC ಕೂಡ ಅದನ್ನೇ ಸಲಹೆ ಕೊಟ್ಟಿದೆ, ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಿ, ತುಂಬಾ ಈಸಿ ಆಗುತ್ತೆ. ಸರಿ, ಇನ್ನು ಈಗಾಗಲೇ ಹೇಳಿದೆ ನಿಮಗೆ 24th ಫೆಬ್ರವರಿ 2026 ಸಂಜೆ 6 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಹಾಕಬಹುದು. ಬಟ್ ಅಲ್ಲಿವರೆಗೂ ವೇಟ್ ಮಾಡೋಕೆ ಹೋಗಬೇಡಿ. ಒಂದು ಸಲಹೆ ಪ್ರಕಾರ, ಇವತ್ತು 4 ಇದೆ ಅಲ್ವಾ, ನೀವು 10ನೇ ತಾರೀಕು ಅಥವಾ 11ನೇ ತಾರೀಕಿನಿಂದ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕೆ ಸ್ಟಾರ್ಟ್ ಮಾಡಿ. 21, 22ನೇ ತಾರೀಕು ಫಿಲ್ ಮಾಡಬಹುದು. ಕೆಲವೊಬ್ರದ್ದು ಇನ್ನೂ ನಿಮ್ದು OBC ಸರ್ಟಿಫಿಕೇಟ್, EWS ಸರ್ಟಿಫಿಕೇಟ್ ಎಲ್ಲ ಬರ್ತಾ ಇರೋದಿರುತ್ತಲ್ಲ, ಅದು ಬಂದಲ್ಲಿ ನೀವು ಫಿಲ್ ಮಾಡಬಹುದು. ಇನ್ನು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಸರ್ ಅಂದ್ರೆ, ಕೊನೆಯ ವಾರದಲ್ಲಿ ಬಿಡ್ತಾರೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಗೆ ಪೋಸ್ಟ್ ಮುಖಾಂತರ ಕಳಿಸಲ್ಲ, ಇಮೇಲ್ ಕೂಡ ಮಾಡಲ್ಲ ಅವರು, ನೀವೇ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೇನೆ ಒಂದು ಒಳ್ಳೆ ನಿಮ್ಮ ಮೊಬೈಲ್ ನಂಬರು ಮತ್ತೆ ಇಮೇಲ್ ID ನ ಕೊಡ್ರಿ, ಆಕ್ಟಿವ್ ಇರೋದು ಅಂತ UPSC ಅವರು ಹೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇನ್ನು ನೀವೇನ್ ಪ್ರಿಲಿಮ್ಸ್ ಎಕ್ಸಾಮ್ ಬರೀತಿರಲ್ವಾ, ಬರೆಯೋದ್ರಲ್ಲಿ ನೀವು ತಪ್ಪು ಮಾರ್ಕ್ ಅನ್ನ ಮಾಡಿದ್ರೆ, ಅಂದ್ರೆ ನೀವು ರಾಂಗ್ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರೆ ಪೆನಾಲ್ಟಿ ಇರುತ್ತೆ ಅಂತ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಆನ್ಲೈನ್ ಕ್ವಶನ್ ಪೇಪರ್ ರೆಪ್ರೆಸೆಂಟೇಷನ್ ಪೋರ್ಟಲ್ ಇದೇನು ಅಂತ ಅಂದ್ರೆ, ನೀವು ಏನು ಮೇ 24ನೇ ತಾರೀಕು ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ನಡೆದ 3ನೇ ದಿನದಿಂದ 7ನೇ ದಿನದವರೆಗೂ ಯಾವುದಾದರೂ ಪ್ರಶ್ನೆಗಳಲ್ಲಿ ಮಿಸ್ಟೇಕ್ಸ್ ನಿಮಗೆ ಕಂಡು ಬಂದಿದ್ರೆ ಅವುಗಳನ್ನ ನೀವು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಅವುಗಳ ಅಪ್ಲೋಡ್ ಮಾಡೋದು. ಈ ಮಿಸ್ಟೇಕ್ಸ್ ಇದೆ, ಇದರಲ್ಲಿ ಆಕ್ಚುಲಿ ಆನ್ಸರ್ ಇದಾಗಬೇಕಾಗಿತ್ತು ಇದ್ರದ್ದು ಅಂತ ಹೇಳಿ ಈ ತರ ಅವಕಾಶ ನಿಮಗೆ ಮಾಡಿಕೊಟ್ಟಿದೆ. ಓಕೆ, ಇದೊಂದನ್ನ ಎಕ್ಸಾಮ್ ಬರೆದ ಮೇಲೆ, ಇದು ಅಂದ್ರೆ UPSC ಗೆ ಈ ತರ ಪ್ರಶ್ನೆಗಳನ್ನ ಒಂದೊಂದ್ಸಾರಿ ತಪ್ಪಾಗಿ ಕೊಟ್ಟಿದ್ರೆ ಈ ಒಂದು ಅವಕಾಶವನ್ನು ನೀವು ಬಳಸ್ಕೊಳ್ಬಹುದು. ನೆಕ್ಸ್ಟ್, ಹೆಲ್ಪ್ ಡೆಸ್ಕ್ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಲ್ ಮಾಡಿ. ಕಾಲ್ ರಿಸೀವ್ ಮಾಡೋದು ತುಂಬಾ ಡೌಟು. ರಿಸೀವ್ ಮಾಡಿಲ್ಲ ಅಂದ್ರೆ ಒಂದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ. ಇಮೇಲ್ ನಿಮಗೆ ಖಂಡಿತವಾಗ್ಲೂ ಅವರು ರಿಪ್ಲೈ ಮಾಡ್ತಾರೆ. ಇನ್ನು ಸ್ಕ್ರೈಬ್ ಅಂತ ಹೇಳ್ತಾರಲ್ಲ, ಕೆಲವರು ಫಿಸಿಕಲಿ ಚಾಲೆಂಜ್ಡ್ ಇರೋರು, ನೀವು ಸ್ಕ್ರೈಬ್ ಅನ್ನ ತೆಗೆದುಕೊಂಡಿರ್ತೀರಿ. ಸ್ಕ್ರೈಬ್ ಅನ್ನ ಪದೇ ಪದೇ ಚೇಂಜ್ ಮಾಡೋಕೆ ಅವಕಾಶ ಇರಲ್ಲ ನಿಮಗೆ. ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ಒಂದು ಡೇಟ್ ಹೇಳ್ತಾರೆ ಇಲ್ಲಿ ನಿಮಗೆ UPSC ನವರು, ಏನಂತ ಅಂದ್ರೆ ಅಪ್ ಟು 7 days ಪ್ರಯರ್ ಟು ದ ಡೇಟ್ ಆಫ್ ದ ಎಕ್ಸಾಮಿನೇಷನ್. ಮೇ 24ನೇ ತಾರೀಕು ಎಕ್ಸಾಮ್ ನಡೆಯೋದಿದೆಯಲ್ಲ, ಅದಕ್ಕಿಂತ 7 ದಿನದ ಒಳಗಾಗಿ ತಿಳಿಸ್ಬೇಕು ನೀವು ಸ್ಕ್ರೈಬ್ ಅನ್ನ ಏನಾದರೂ ಚೇಂಜ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಒಳಗಡೆ, ಮಿಸ್ಬಿಹೇವಿಯರ್ ಮಾಡೋ ಹಾಗಿಲ್ಲ ಎಕ್ಸಾಮ್ನ ಹಾಲ್ನ ಒಳಗಡೆ ಅಂತ ಇಲ್ಲಿ UPSC ನಿಮಗೆ ಹೇಳ್ತಾ ಇದೆ. ನೆಕ್ಸ್ಟ್, ಕ್ಯಾಂಡಿಡೇಟ್ ಶುಡ್ ರೀಚ್ ವೆನ್ಯೂ ಆಫ್ ದ ಎಕ್ಸಾಮಿನೇಷನ್ ಲಾಸ್ಟ್ ಅಟ್ ಲೀಸ್ಟ್ 30 minutes ಪ್ರಯರ್ ದ ಎಕ್ಸಾಮಿನೇಷನ್ ಸೆಷನ್. ಇದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಮತ್ತೆ ಎಕ್ಸಾಮ್ ಹಾಲ್ ಟಿಕೆಟ್ ಬರುತ್ತಲ್ಲ, ಅಡ್ಮಿಷನ್ ಟಿಕೆಟ್ ಬಂದ ಮೇಲೆ ಅವಾಗ ಯಾವ ರೀತಿ ನೀವು ಫಾಲೋ ಮಾಡಬೇಕು
ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ಇನ್ನೊಂದು ಫೇಸ್ ಅಥೆಂಟಿಕೇಶನ್ ಮಾಡ್ತಾರಂತೆ ಎಕ್ಸಾಮಿನೇಷನ್ ವೆನ್ಯೂನಲ್ಲಿ. ನೀವೇನು ಎಕ್ಸಾಮಿನೇಷನ್ ಬರೆಯೋಕೆ ಹೋಗ್ತಿರಲ್ವಾ, ಅಲ್ಲೂ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ನೀವೇ ಬಂದಿದ್ರು ಬೇರೆಯವರು ಬಂದಿದ್ರು ಅಂತ ಚೆಕ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ನೀವೇನು ಎಕ್ಸಾಮ್ ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಫೋಟೋ ತಗೊಂಡಿರ್ತೀರಿ ಅದೇ ತರ ಇರಿ. ಉದ್ದ ಮೀಸೆ ಬಿಟ್ಟಿದ್ರೆ ಉದ್ದ ಮೀಸೆ ಇಟ್ಕೊಂಡೇ ಹೋಗಿ, ಮೀಸೆನೇ ತೆಗೆದಿದ್ರೆ ಮೀಸೆ ತೆಗೆದೇ ಹೋಗಿ, ಸ್ಪೆಕ್ಸ್ ಹಾಕೊಂಡು ಫೋಟೋ ತಗೊಂಡಿದ್ರೆ ಸ್ಪೆಕ್ಸ್ ಹಾಕೊಂಡೇ ಹೋಗಿ, ಸ್ಪೆಕ್ಸ್ ಹಾಕೊಳ್ದೆ ಫೋಟೋ ತಗೊಂಡೋಗಿದ್ರೆ ಸ್ಪೆಕ್ಸ್ ಹಾಕೊಳ್ದೇನೆ ಹೋಗಿ ಎಕ್ಸಾಮ್ಗೆ. ಓಕೆ, ಸೊ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹುಷಾರಾಗಿರಿ. ಈಗ ಇನ್ನೊಂದು, ಕೆಲವೊಬ್ರು ಕಂಪ್ಯೂಟರ್ ಸೆಂಟರ್ ಹೋಗ್ತೀರಿ, ನನ್ನ ಹಾಗೆ ಸ್ಪೆಕ್ಸ್ ಹಾಕೊಂಡಿರೋ ಇರ್ತೀರಿ, ನೀವು ಫೋಟೋ ತಗೊಳ್ತೀರಿ, UPSC ತಗೊಳ್ಳೋದಿಲ್ಲ. ಅವಾಗ ಸ್ಪೆಕ್ಸ್ ತೆಗೆದು ಫೋಟೋ ತಗೊಳ್ರಿ, ಅಪ್ಲೋಡ್ ಮಾಡ್ರಿ. ಎಕ್ಸಾಮಿನೇಷನ್ ಹಾಲ್ಗೂ ಕೂಡ ಈ ತರ ಹೋಗ್ರಿ, ಮೊದಲು ಸ್ಕ್ಯಾನ್ ಮಾಡಿಸ್ಕೊಡ್ರಿ, ಆಮೇಲೆ ಸ್ಪೆಕ್ಸ್ ಹಾಕೊಂಡು ಎಕ್ಸಾಮ್ ಬರೆಯೋಕೆ ಹೋಗ್ರಿ. ಅರ್ಥ ಆಯ್ತಾ? ಈ ತರ ನೀವು ಮಾಡ್ಬೋದು. Next, in order to ensure secure and smooth examination process, all candidates will be required to undergo face authentication. ಹೇಳಿದ್ರೆ ನಿಮಗೆ ಫೇಸ್ ಅಥೆಂಟಿಕೇಶನ್ ನ ಮಾಡೋರಿದ್ದಾರೆ. ಸರಿ, ಯಾವ್ಯಾವ ಪೋಸ್ಟ್ ಗಳಿಗೆ ಕರೆಯೋರಿದ್ದಾರೆ ನೋಡಿ. IAS ನಿಂದ ಸೇರ್ಕೊಂಡು IPS IFS ಹಿಡ್ಕೊಂಡು ಸುಮಾರು 23 ಹುದ್ದೆಗಳಿಗೆ ಕರೀತಾ ಇದ್ದಾರೆ ಈ ಕಾಲ್ ಫಾರ್ಮ್ ಅನ್ನ. ಟೋಟಲ್ 93 ವೇಕೆನ್ಸಿ ಇದೆ, 933 ವೇಕೆನ್ಸಿ ಇದೆ. ಅದರಲ್ಲಿ 33 ವೇಕೆನ್ಸಿಗಳು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಗಳಿಗೆ ಮೀಸಲಾಗಿ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಇದು ಪ್ರಭಿತಾ ಸೇತು ಅಂತ ಆಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪ್ರತಿಭಾ ಸೇತು ಅಂತ ಹೇಳಿ. ಇದೇನು ಅಂತ ಅಂದ್ರೆ, ನೀವೇನು ಎಕ್ಸಾಮ್ ಬರೀತೀರಿ, ಇಂಟರ್ವ್ಯೂವರೆಗೂ ಹೋಗ್ತೀರಿ, ಬಟ್ ನಿಮ್ಮ ಬ್ಯಾಡ್ ಲಕ್ ನಿಂದ ಅಥವಾ ನಿಮ್ಮ ಫಸ್ಟ್ ಅಟೆಂಪ್ಟ್ ಇರೋದ್ರಿಂದ ಫೇಲ್ ಆಗ್ತೀರಿ ನೀವು ಇಂಟರ್ವ್ಯೂನಲ್ಲಿ. ಅಂತ ಸನ್ನಿವೇಶಗಳು ಬಂದಾಗ ನಿಮ್ಮ ಬಗ್ಗೆ ಮಾಹಿತಿಯನ್ನ ನಾವು ಪ್ರೈವೇಟ್ ಸಂಸ್ಥೆಗಳಿಗೆ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಕೊಡ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಒಪ್ಪಿಗೆ ಇದ್ರೆ ಅದನ್ನ ಕೂಡ ಅಪ್ಲೈ ಮಾಡ್ರಿ ಅಂತ ಹೇಳಿದ್ದಾರೆ. ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವೇನು ಮಾಡ್ಬೋದು ಅಂದ್ರೆ ಇದಕ್ಕೆ ಒಪ್ಪಿಗೆ ಕೊಡ್ಬೋದು. ಅಂದ್ರೆ ನಿಮ್ಮ ಡೀಟೇಲ್ಸನ್ನು ಅವರು ಕಳಿಸ್ಕೊಡ್ತಾರೆ ಆ ಕಂಪ್ನಿಗಳಿಗೆ. ಅವಾಗ ನಿಮಗೆ ಜಾಬ್ ಅಪರ್ಚುನಿಟಿಗಳು ಅಲ್ಲಿಂದನೂ ಕೂಡ ಬರುತ್ತೆ ಅಂತ ಇಲ್ಲಿ UPSC ಹೇಳ್ತಾ ಇದೆ. ಇದು ನಿಮಗೆ ಬಿಟ್ಟಿರುವಂಥ ವಿಚಾರ. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಡಿಸೆಲೆಕ್ಟ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬಹುದು ಅಂತ. ಯಾವ ಡಿಸೆಬಿಲಿಟಿ ಇದ್ರೆ ಯಾವ ಪೋಸ್ಟ್ ಸಿಗುತ್ತೆ ನಿಮಗೆ. IPS ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ, ಡಿಸೆಬಿಲಿಟಿ ಇದ್ರೆ IPS ಎಲ್ಲ ಸಿಗೋದಿಲ್ಲ. ಅದು ಮತ್ತೆ ನೆಕ್ಸ್ಟ್ ಪೇಜ್ಗಳಲ್ಲಿದೆ, ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಪ್ರಿಲಿಮ್ ಸೆಂಟರ್ಗಳ ಬಗ್ಗೆ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಧಾರವಾಡ, ಮೈಸೂರು ಇವು 3 ಸೆಂಟರ್ಗಳನ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದವರಿಗೆ. ಅದ್ರ ಬದಲಾಗಿ ನೀವು ಸಮೀಪ ಇದ್ರೆ, ಉದಾಹರಣೆಗೆ ನೀವು ಬೀದರ್, ಗುಲ್ಬರ್ಗ ಅಲ್ಲೇ ಸಮೀಪದವರು ಇದ್ರೆ ನೀವು ಹೈದರಾಬಾದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದು ನಿಮ್ಮ ಒಂದು ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಮೇನ್ ಸೆಂಟರ್ಗಳಲ್ಲಿ ನೀವು ಮೇನ್ ಸೆಂಟರ್ ಕೂಡ ಈಗಲೇ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಒಂದು ಟ್ರಿಕ್ ಹೇಳ್ತೀನಿ ನಾನು ನಿಮಗೆ, ವೆರಿ ಇಂಪಾರ್ಟೆಂಟ್ ಟ್ರಿಕ್ ಇದು. ಭಾಳಷ್ಟು ಜನ ಯೂಸ್ ಮಾಡ್ತಾರೆ ಇದನ್ನು, ಭಾಳಷ್ಟು ಜನ ಹೇಳ್ಕೊಡಲ್ಲ ನಿಮಗೆ, ಬಟ್ ಒಬ್ಬ ಶಿಕ್ಷಕ ಆಗಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತ ಅಂದರೆ, UPSC ಮೇನ್ಸ್ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಆಯಾ ರಾಜ್ಯಗಳಲ್ಲಿ ಇವ್ಯಾಲ್ಯೂಯೇಷನ್ ಆಗ್ತಾ ಇರುತ್ತೆ. ನೀವು ಕನ್ನಡ ಮೀಡಿಯಮ್ನಲ್ಲಿ ಮೇನ್ಸ್ ಬರೆದಿದ್ರಿ ಅಂದರೆ ನೀವೆಲ್ಲೇ ಕೂತ್ಕೊಂಡು ಬರೆದ್ರು ಕೂಡ ಕನ್ನಡದವರೇ ಚೆಕ್ ಮಾಡೋರೋದನ್ನು. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಚೇಂಜಸ್ ಆಗಲಿ ಇರೋದಿಲ್ಲ. ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು. ಇದನ್ನು ಭಾಳ ಜನ ಯೂಸ್ ಮಾಡಿಕೊಂಡು IAS IPS ಆಗಿದ್ದಾರೆ, ಕರ್ನಾಟಕದವರು ಇದ್ದಾರೆ ಆ ಥರ ಬರೆದಿರೋರು. ನಾನು ಅವ್ರ ಹೆಸರನ್ನು ಹೇಳಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈಗ ಇದು ನಮ್ಮ ದೊಡ್ಡ ಭಾರತ ದೇಶ. ನೀವು ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ಲಿ ಎಕ್ಸಾಮನ್ನು ಬರೀತಾ ಇದ್ದೀರಿ. ಬೆಂಗಳೂರು ಸೆಂಟ್ರಲ್ಲಿ ಎಕ್ಸಾಮ್ ಬರೆಯೋರು ಮ್ಯಾಕ್ಸಿಮಮ್ ಎಲ್ಲ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳೇ ಇರ್ತಾರೆ. ಯಾಕಂದರೆ ಒಳ್ಳೆ ಸಂಪನ್ಮೂಲ ಇರುತ್ತೆ ಇವ್ರ ಬಳಿ, ಸಣ್ಣವರಿದ್ದಾಗಿಂದಾನೇ ಚೆನ್ನಾಗಿ ಓದ್ಕೊಂಡು ಬಂದಿರ್ತಾರೆ ಅಲ್ವಾ. ಸೊ ಇಲ್ಲಿ ಪೇಪರ್ಗಳು ಇವ್ಯಾಲ್ಯೂಯೇಷನ್ ಆಗೋಕೆ ಆರಂಭ ಆದಮೇಲೆ ಸಾಮಾನ್ಯವಾಗಿ, ಅಥವಾ ಈ ಪೇಪರ್ ಬೆಂಗಳೂರಲ್ಲೆಲ್ಲ ದಿಲ್ಲಿಯಲ್ಲೇ ಇವ್ಯಾಲ್ಯೂಯೇಷನ್ ಆಗ್ತಾ ಇದೆ ಅಂದ್ಕೊಳ್ಳೋಣ, ಒಳ್ಳೆ ಪೇಪರ್ಗಳೇ ಹೋಗುತ್ತೆ ಆ ಒಂದು ಬಂಡಲಲ್ಲಿ. ಅದೇ ಈ ಈಶಾನ್ಯ ಭಾಗದಲ್ಲಿ ಒಂದು ಅಸ್ಸಾಂ ಇರ್ಬೋದು, ಮಣಿಪುರ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಈ ಭಾಗದಲ್ಲಿನ ಪೇಪರ್ಗಳಲ್ಲಿ ಬಂಡಲಲ್ಲಿ ಬೆಂಗಳೂರಲ್ಲಿರುವಂಥ ಕ್ವಾಲಿಟಿ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಈ ಪೇಪರ್ ಬಂಡಲ್ ದಿಲ್ಲಿಗೆ ಹೋದಾಗ ಒಂದು 10 ಪೇಪರ್ ಇದೆ ಅನ್ಕೊಳ್ಳೋಣ, ಈ ಭಾಗದ 10 ಪೇಪರ್ ಇದೆ ಅನ್ಕೊಳ್ಳೋಣ. ಒಂದು ಅಂದಾಜು ಹೇಳ್ತಾ ಇದ್ದೀನಿ ನಾನು. ಈ ಥರ ಟ್ರಿಕ್ಸ್ ಕೂಡ ಮಾಡ್ತಿರ್ತಾರೆ ಮೇನ್ಸ್ ಬರೆಯೋರು, ನಿಮಗೆ ಗೊತ್ತಿರೋಲ್ಲ, ಫ್ರೆಷರ್ಸ್ ಇರ್ತೀರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಉದಾಹರಣೆಗೆ ಮಣಿಪುರದಲ್ಲಿ ಒಬ್ಬ ಬರೆದಿದ್ದಾರೆ ಅನ್ಕೊಳ್ಳೋಣ ಆನ್ಸರ್ಗಳನ್ನು. 10 ಜನರಲ್ಲಿ ಒಬ್ಬರದ್ದು ಯಾರಾದರೂ ತುಂಬ ಚೆನ್ನಾಗಿದೆ, ಆತ ಯಾರೋ ಬೆಂಗಳೂರು ವಿದ್ಯಾರ್ಥಿ ಇದ್ದಾರೆ ಅನ್ಕೊಳ್ಳೋಣ. ಆವಾಗ ಸ್ಕೋರ್ ಇವ್ನಿಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಎಲ್ಲರಿಗಿಂತ ಜಾಸ್ತಿ ಸಿಗುತ್ತೆ. ಯಾಕಂದರೆ ಉಳಿದಿರೋ 9 ಕೂಡ ಅವ್ರದ್ದು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ. ಅದೇ ವ್ಯಕ್ತಿ ಇಲ್ಲಿ ಬರೆದಾಗ ಇಲ್ಲಿ ಎವರೇಜ್ 8 ಪೇಪರ್ಗಳ ಸಿಮಿಲಾರಿಟಿ ಇರುತ್ತೆ, ಯಾಕಂದರೆ ಅದೇ ಲೆವೆಲ್ ಕೋಚಿಂಗ್ ಸಿಕ್ಕಿರುತ್ತೆ ಇವರಿಗೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಅಂಕಗಳು ಎವರೇಜ್ ಆಗಿ ಸಿಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರ್ಯಾಂಕ್ ಇಂಪ್ರೂವ್ಮೆಂಟ್ಗೋಸ್ಕರ, ಅಂಕಗಳ ಇಂಪ್ರೂವ್ಮೆಂಟ್ಗೋಸ್ಕರ ಬಹಳ ಬಾರಿ ಈ ಒಂದು ಉತ್ತಮ ಸೌಲಭ್ಯ ಇರುವಂಥ ರಾಜ್ಯದ ವಿದ್ಯಾರ್ಥಿಗಳು ಈ ಥರ ಹಿಂದುಳಿದ ರಾಜ್ಯಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಮೇನ್ಸ್ ಎಕ್ಸಾಮ್ ಬರೆಯೋಕೆ. ಸೊ ಹಾಗಾಗಿ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಆ ಥರ ಏನಾದರೂ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಇದ್ದರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ ಹೋಗಿ ಬರಿತೀನಿ ನಾನು ಬೇರೆ ರಾಜ್ಯದಲ್ಲಿ ಮೇನ್ಸ್ ಎಕ್ಸಾಮ್ ಅಂದರೆ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ದಾರೆ ಆ ಥರ ಭಾಳ ಜನ, ಒಳ್ಳೆಯ ಅಂಕಗಳು ನಿಮಗೆ ಸಿಗಬಹುದು ಅಷ್ಟೇ, ಮತ್ತು 100% ಅಲ್ಲ. ಆಮೇಲೆ ನಾಳೆ ಬರಬೇಡ್ರಿ ಪ್ರವೀಣ್ ಸರ್ ಈ ಥರ ಹೇಳಿದ್ರು ನನಗೆ ಕಷ್ಟ ಆಯಿತು ಅಂತ ಹೇಳಿ. ನಾನು ಈ ಥರ ಕೇಳಿದ್ದೀನಿ, ಈ ಥರ ಆಗಿದೆ ಘಟನೆಗಳು. ಓಕೆ, ಸೊ ಈ ಥರನೂ ನೀವು ಟ್ರಯಲ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್
ಈಗ ಬೆಂಗಳೂರು ಕೂಡ ಇದೆ ಕರ್ನಾಟಕದಿಂದ ಮೇನ್ಸ್ ಎಕ್ಸಾಮ್ಗೆ. ಆಮೇಲೆ ಇದೇನು ಸೆಂಟರ್ಗಳಿದೆಯಲ್ಲ, ಬೆಂಗಳೂರು, ಧಾರವಾಡ, ಮೈಸೂರು, ಇವು ಫುಲ್ ಆದಮೇಲೆ ಸೀಟ್ಗಳು. ಉದಾಹರಣೆಗೆ ನೀವು ಧಾರವಾಡ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಿ, ಬೆಳಗಾವಿ ಅವರು ಇದ್ದೀರಿ ಅನ್ಕೊಳ್ಳೋಣ, ನೀವು ಲೇಟ್ ಮಾಡಿ ಹಾಕೋಕೆ ಹೋದ್ರಿ, ಧಾರವಾಡದಲ್ಲಿ ಸೀಟ್ ಫುಲ್ ಆಗಿದ್ರೆ ಧಾರವಾಡ ಸಿಗಲ್ಲ ನಿಮಗೆ. ನೆಕ್ಸ್ಟ್ ಮೈಸೂರು ಟ್ರೈ ಮಾಡೋಕೆ ಹೋಗ್ತೀರಿ, ಮೈಸೂರು ಫುಲ್ ಆಗಿದ್ರೆ ಮೈಸೂರು ಸಿಗಲ್ಲ, ಬೆಂಗಳೂರು ಸಿಗ್ಬೋದು, ಸಿಗದೇನೂ ಇರಬಹುದು. ಹಾಗಾಗಿ ಅವ್ರ ಲಿಸ್ಟ್ ಬರುತ್ತೆ ಅಲ್ಲಿ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಆದಷ್ಟು ಒಂದು 7-8 ದಿನದ ನಂತರ ಅಪ್ಲಿಕೇಶನ್ ಫಿಲ್ ಮಾಡೋಕೆ ಸ್ಟಾರ್ಟ್ ಮಾಡಿ ನಿಮ್ಮೊಂದು ಐಡಿಯಾ ಸಿಗುತ್ತೆ. ಇನ್ನು ಎಕ್ಸಾಮು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಇರುತ್ತೆ, ಮುಂದೆ ಅದನ್ನು ತೋರಿಸ್ತೀನಿ ನಿಮಗೆ. ರಿಸರ್ವೇಷನ್ ಅವಕಾಶಗಳು ಕೂಡ ಸಾಕಷ್ಟು ನಿಮಗೆ ಸರ್ಕಾರ ಮಾಡಿಕೊಟ್ಟಿದೆ. ಓಕೆ, ಇನ್ನು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ನೀವು, ಅದನ್ನು ಕೂಡ ನಾನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಹೇಳಿ. ಇನ್ನು ಹೋಮ್ ಕ್ಯಾಡರ್ಗಳ ಬಗ್ಗೆ ಕೂಡ ಈಗಾಗಲೇ ನಾನು ಹಿಂದೆ ನಿಮಗೆ ಹೇಳಿದ್ದೀನಿ. ಇನ್ನು ಒಂದು ಅಂಶ ಇಲ್ಲಿ ತುಂಬ ಮಹತ್ವವಾಗಿರೋದು ನೋಡ್ಬೋದು ನೀವು ಇಲ್ಲಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, IFS ಫಾರಿನ್ ಸರ್ವಿಸು ಮತ್ತು IPSಗೆ ಕಡ್ಡಾಯವಾಗಿ ಭಾರತದ ನಾಗರಿಕರಾಗಿರ್ಬೇಕು ನೀವು. ಅದನ್ನು ಬಿಟ್ಟು ಉಳಿದಿರೋ ಯಾವುದೇ ಪೋಸ್ಟ್ಗೆ ನೇಪಾಳ, ಭೂತಾನದ ಒಂದು ನಾಗರಿಕರಾಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಲಾಗಿದೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ಭಾಳಷ್ಟು ಜನರಿಗೆ ಡೌಟ್ ಇರುತ್ತೆ ನೋಡಿ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ನಿಮಗೆ, ಇದರಲ್ಲಿ ಏನೂ ಕನ್ಫ್ಯೂಸ್ ಆಗುವಂಥದ್ದಿಲ್ಲ. ಅ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 21 years, ನಾಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 32 years ಆನ್ 1st of August 2026. ನೀವೇನಾದರೂ 2026 ಮೇ 24ನೇ ತಾರೀಕು ನಡೆಯುತ್ತಿರುವಂಥ ಎಕ್ಸಾಮನ್ನು ಬರೀಬೇಕು ಅಂದ್ಕೊಂಡಿದ್ರೆ ನಿಮ್ಮ ವಯಸ್ಸು 1 ಆಗಸ್ಟ್ 2026 ವೇಳೆಗೆ 21 ವರ್ಷ ಮುಗಿದಿರಬೇಕು, ಅಥವಾ 32 ವರ್ಷ ತುಂಬಿರಬಾರ್ದು ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತಾ? ಸೊ ಅಂದಾಗ ಮಾತ್ರ ನೀವು ಎಕ್ಸಾಮನ್ನು ಬರಿಬಹುದಾಗುತ್ತೆ. ಇದು ಜನರಲ್ ಕ್ಯಾಟಗರಿಗೆ, GMಗೆ. ಓಕೆ, ಇನ್ನು OBC ಇದ್ರೆ ನಿಮಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಪ್ಲಸ್ 3 years. ಇನ್ನು ನೀವು SC ST ಇದ್ರೆ ನಿಮಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. 5 years, 5 years, 37 years ವರೆಗೂ ನಿಮಗೆ ಈ ರಿಲ್ಯಾಕ್ಸೇಷನ್ ಕೊಡಲಾಗಿದೆ. ಸಿಂಪಲ್ ಆಗಿ ಇನ್ನೊಂದು ಅರ್ಥ ಹೇಳ್ತಾರೆ ನೋಡಿ ಅವರು, ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ 2nd August 1994. 1994 ಆಗಸ್ಟ್ 2ನೇ ತಾರೀಕಿಂತ ಮುಂಚೆ ಹುಟ್ಟಿರಬಾರ್ದು ನೀವು, ಅಥವಾ 1 ಆಗಸ್ಟ್ 2005 ನಂತರ ಹುಟ್ಟಿರ್ಬೇಕು ನೀವು, ಅಂದಾಗ ಈ ಅಪ್ಲಿಕೇಶನ್ನ ಫಿಲ್ ಮಾಡಬಹುದು. ಅರ್ಥ ಆಯ್ತಾ? ತುಂಬಾನೇ ಕನ್ಫ್ಯೂಷನ್ ಇದ್ರೆ ಚಾಟ್ GPT ಹಾಕ್ರಿ, ಈ ಸ್ಕ್ರೀನ್ಶಾಟ್ ತಗೊಂಡು ಚಾಟ್ GPTಗೆ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಕ್ಯಾನ್ ಐ ರೈಟ್ ದಿಸ್ ಎಕ್ಸಾಮ್ ಅಂತ ಕೇಳಿ ನಿಮ್ಮ ರಿಸರ್ವೇಷನ್ ಕ್ಯಾಟಗರಿಯನ್ನು ಹಾಕಿ, ಅದು ನಿಮ್ಗೆ ಈಸಿಯಾಗಿ ಹೇಳುತ್ತೆ. ನಂಗೆ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ, ಚಾಟ್ GPT ಸಹಾಯ ತೆಗೆದುಕೊಳ್ಳಿ. ಸೊ SC ST ಮತ್ತು OBCನವ್ರದ್ದು ಹೇಳಿದೆ. ಇನ್ನು ಡಿಫೆನ್ಸ್ನವ್ರಿಗೂ ಕೂಡ 3 ವರ್ಷ ಇದೆ, ಎಕ್ಸ್ ಸರ್ವಿಸ್ ಮನ್ಗಳಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, ಮತ್ತು ಭಾಳಷ್ಟು ಇದು PWBD ಇದ್ದರೆ ಸುಮಾರು 10 ವರ್ಷಗಳವರೆಗೂ ಕೂಡ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. ನಿಮಗೆ ನೋಡ್ಬೋದು ಅದನ್ನು ಇಲ್ಲಿ. ಮತ್ತೊಂದು, ನೀವು ಅಪ್ಲಿಕೇಶನನ್ನು ಫಿಲ್ ಮಾಡುವಾಗ ಒಂದು ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿಗಳ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತನ್ನು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋದನ್ನೇ ಹಾಕಿ. ಡಿಗ್ರಿ PUC ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗಲ್ಲ, ಮುಖ್ಯವಾಗುವುದು ನಿಮಗೆ SSLC ಮಾರ್ಕ್ಸ್ ಕಾರ್ಡು ಅಲ್ಲಿ ಏನಿದೆಯೋ ಅದನ್ನೇ ಹಾಕಿ. ಅದನ್ನು UPSC ಕನ್ಸಿಡರ್ ಮಾಡುತ್ತೆ, ಯಾವುದೇ ಕನ್ಫ್ಯೂಷನ್ಸ್ ಬರೋದಿಲ್ಲ ಮುಂದೆ. ಇನ್ನು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮದು ಡಿಗ್ರಿ ಆಗಿರಬೇಕು, ಅಥವಾ ನೀವು ಫೈನಲ್ ಇಯರಲ್ಲಿ ಇದ್ದರೂ ಕೂಡ ನೀವು ಎಕ್ಸಾಮನ್ನು ಬರಿಬೋದಾಗತ್ತೆ, ಅವಕಾಶ ಇರುತ್ತೆ. ಓಕೆ, ಯಾವಾಗ ಬೇಕಾಗುತ್ತೆ ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮದು ನೀವು ಇಂಟರ್ವ್ಯೂಗೆ ಹೋಗ್ತಿರ್ತೀರಲ್ಲ, ಆ ಇಂಟರ್ವ್ಯೂಗೆ ಹೋಗುವಾಗ ನಿಮ್ಮದೊಂದು ಮಾರ್ಕ್ಸ್ ಕಾರ್ಡನ್ನು ನೀವು ತೋರಿಸ್ಬೇಕಾಗತ್ತೆ. ಪ್ರೊವಿಷನಲ್ ಇದ್ರೂ ಕೂಡ ನಡೆಯುತ್ತೆ. ಓಕೆ, ಸೊ ಇದರ ಅರ್ಥ ಯಾರು ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಬರಿಬೋದಾಗುತ್ತೆ ಎಕ್ಸಾಮನ್ನು. ಹಾಗೆಯೇ MBBS BDS ವೆಟರ್ನರಿ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡಬೇಕಾಗುತ್ತೆ, ಇಂಟರ್ನ್ಶಿಪ್ ಡಾಕ್ಯುಮೆಂಟ್ಸ್ ಒಂದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಇನ್ನೊಂದು ನಾನು ಈ 2026 ಎಕ್ಸಾಮನ್ನು ಟ್ರಯಲ್ ಆಗಿ ಕೊಡ್ಬೇಕು ಅಂದ್ಕೊಂಡಿದ್ರೆ, ನೀವು SC ಅಥವಾ ST ಕ್ಯಾಟಗರಿಯಿಂದ ಇದ್ದರೆ ಹಿಂದೆ ಮುಂದೆ ನೋಡದೆ ಬರೀರಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಅಕಸ್ಮಾತ್ ಜನರಲ್ ಕ್ಯಾಟಗರಿ ಅವರು, OBC ಅವರು, EWSನವ್ರು ಏನಾದರೂ ಇದ್ದರೆ, ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಪ್ರಿಲಿಮ್ಸ್ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಫಾರೆಸ್ಟ್ ಸರ್ವಿಸ್ ಅಂತ ಹಾಕಿ ಒಂದು ಟ್ರಯಲ್ ಅಟೆಂಪ್ಟನ್ನು ಕೊಡ್ಬೋದು. ಅದು ಅಟೆಂಪ್ಟ್ ನಿಮ್ಮದು ವೇಸ್ಟ್ ಆಗಲ್ಲ. ಆ ಟ್ರಿಕ್ಕನ್ನು ನಾನು ನಿಮಗೆ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡುವಾಗ ತಿಳಿಸ್ಕೊಡ್ತೀನಿ, ಅಷ್ಟು ನಿಮಗೆ ಗೊತ್ತಿರಲಿ. ಈ ಅಟೆಂಪ್ಟ್ಸ್ ಎಷ್ಟೆಷ್ಟಿರುತ್ತೆ, ಜನರಲ್ ಕ್ಯಾಟಗರಿ ಅವರಿಗೆ 6 ಇರುತ್ತೆ, SC ST ಅವರಿಗೆ 21 ವರ್ಷದಿಂದ 37 ವರ್ಷದವರೆಗೂ ಅನ್ಲಿಮಿಟೆಡ್ ಅಂದರೆ ಸುಮಾರು 16 ಅಟೆಂಪ್ಟ್ಸ್ ಸಿಗುತ್ತೆ. OBC ಅವರಿಗೆ 9 ಅಟೆಂಪ್ಟು, PWBDಗೆ ಜನರಲ್ ಇದ್ದರೆ 9 ಅಟೆಂಪ್ಟು, EWS ಇದ್ದರೆ 9 ಅಟೆಂಪ್ಟು, OBC ಇದ್ದರೆ 9 ಅಟೆಂಪ್ಟು, SC STಗೆ ಮತ್ತಿಲ್ಲಿ ಅನ್ಲಿಮಿಟೆಡ್ ಅಟೆಂಪ್ಟ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನೊಂದು ಏನು ಹೇಳ್ತಾರೆ ನೋಡಿ, ಆನ್ ಅಟೆಂಪ್ಟ್ ಅಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಶಾಲ್ ಬಿ ಡೀಮ್ಡ್ ಟು ಬಿ ಅನ್ ಅಟೆಂಪ್ಟ್ ಅಟ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ನೀವು ಎಕ್ಸಾಮನ್ನು ಹೋಗಿ ಬರೆದ್ರೆ ಅದನ್ನು ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ದೀರಿ ಬಟ್ ಎಕ್ಸಾಮ್ ಬರೆಯೋಕೆ ಹೋಗಿಲ್ಲ ಅಂದರೆ ನಿಮ್ದು ಅಟೆಂಪ್ಟ್ ಅಂತ ಕನ್ಸಿಡರ್ ಆಗಲ್ಲ. ಓಕೆ, ಆ ಅವಕಾಶ ಇದೆ. ನೀವು ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಿದ್ರಿ, ಹುಷಾರು ತಪ್ಪು ಹೋಗಲಿಲ್ಲ, ನೀವು ಎಕ್ಸಾಮ್ ಬರಲಿಲ್ಲ ಅಂದರೆ ಅದೇನು ಅಟೆಂಪ್ಟ್ ಆಗಲ್ಲ ನಿಮ್ಮದು. ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಿದಿರಿ, ಬೆಳಗ್ಗೆ ಹೋಗಿ ಎಕ್ಸಾಮ್ ಬರೆದಿದ್ದೀರಿ, ಮಧ್ಯಾಹ್ನದ ಬರಲಿಲ್ಲ, ಅಟೆಂಪ್ಟ್ ಕನ್ಸಿಡರ್ ಆಗುತ್ತೆ.
ಹಾಗಾಗಿ ಫಾರ್ಮ್ ಫಿಲ್ ಮಾಡುವಾಗ ಫಿಲ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬರೀಬೇಕು, ಹೋಗಬಾರ್ದು ಅನ್ನೋದನ್ನು ಆಮೇಲೆ ನಿರ್ಧಾರ ಮಾಡ್ಬೋದು. ನೀವು ನೆನ್ಪಿಟ್ಕೊಳ್ಳಿ ಅದನ್ನು. ಇಲ್ಲ ಅದನ್ನು ಹೇಳಿದ್ರು ಅವರು, ಎನಿ ಒನ್ ಎಕ್ಸಾಮ್ ಬರೆದ್ರು ಕೂಡ ಪ್ರಿಲಿಮ್ಸ್ ಪೇಪರ್ಗಳಲ್ಲಿ ನೀವೇನಾಗ್ತೀರಿ ನಿಮ್ಮ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. ಇನ್ನು ಕೆಲವೊಬ್ಬರಿಗೆ ರಿಸ್ಟ್ರಿಕ್ಷನ್ಸ್ ಇದೆ, ಯಾರು ಅಪ್ಲಿಕೇಶನ್ ಹಾಕೋದಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮತ್ತೊಂದು ಕಡೆ ಹೇಳ್ತೀನಿ ನಿಮಗೆ, ಮತ್ತೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಈಗಾಗಲೇ ಸರ್ವಿಸ್ನಲ್ಲಿ ಇರೋರಿಗೆ ಅದು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಈ ಹೊಸದಾಗಿ ಈಗ ಜಸ್ಟ್ ತಯಾರಿ ಮಾಡ್ತಾ ಇರೋರಿಗೆ. ಇನ್ನು ಫೀಸ್ ಎಷ್ಟೆಷ್ಟಿದೆ ಅಂತ ನೋಡಿದ್ರೆ ಎಲ್ರಿಗೂ ₹100 ಇದೆ. ಯಾರನ್ನ ಹೊರತುಪಡಿಸಿ ಅಂದರೆ ಮಹಿಳೆ, SC ST ಮತ್ತು PWBD. ಮಹಿಳೆ, SC ST PWBDನವರಿಗೆ ಫೀಸ್ ಇಲ್ಲ, ₹1 ಕಟ್ಟೋ ಹಾಗಿಲ್ಲ ನೀವು. ಉಳಿದಿರುವಂಥ ಎಲ್ಲ ಕ್ಯಾಂಡಿಡೇಟ್ಗಳು ಅಂದರೆ ಜನರಲ್ ಕ್ಯಾಟಗರಿಯವರು, ಪುರುಷರು, OBC ಪುರುಷರು ನೀವು ಏನು ಮಾಡಬೇಕಾಗುತ್ತೆ, ₹100 ಪೇ ಮಾಡಬೇಕು ಪ್ರಿಲಿಮ್ಸ್ ಎಕ್ಸಾಮ್ಗೆ. ಇನ್ನು ಮೇನ್ಸ್ ಅಪ್ಲಿಕೇಶನ್ ಹಾಕುವಾಗ ಮುಂದೆ ಜೂನ್ ಜುಲೈ ಟೈಮಲ್ಲಿ ₹200 ಮೇನ್ಸ್ ಎಕ್ಸಾಮ್ಗೆ ಇರುತ್ತೆ, ಅಷ್ಟೇ ಫೀಸು, ಜಾಸ್ತಿ ಇರಲ್ಲ. ಡೋಂಟ್ ವರಿ ಅಬೌಟ್ ಇಟ್. ಅರ್ಥ ಆಯ್ತಾ? ಸೊ ಫೋಟೋಗ್ರಾಫ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ಸಿಗ್ನೇಚರ್ ಬಗ್ಗೆ ಕೂಡ ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗಲೇ ಮೇನ್ಸು ಮತ್ತು ಆಪ್ಷನಲ್ ಸಬ್ಜೆಕ್ಟು ಮತ್ತು ಯಾವ ಭಾಷೆಯಲ್ಲಿ ಎಕ್ಸಾಮನ್ನು ಬರೀಬೇಕು ಅಂದ್ಕೊಂಡಿದ್ದೀರಿ ಅದ್ರ ಬಗ್ಗೆ ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗೆ ಅಂತಂದರೆ ಇವನ್ನೆಲ್ಲ ನೀವು ನೀಟಾಗಿ ಇಟ್ಕೊಳ್ಬೇಕು. ನೇಮು ಮತ್ತು ಇಯರ್ ಆಫ್ ಎಕ್ಸಾಮಿನೇಷನ್ ನಿಮ್ಮದು, URN ನೀಟಾಗಿ ಇಟ್ಕೊಳ್ಬೇಕು. ಅಪ್ಲಿಕೇಶನ್ ನಂಬರ್ ಒಂದು ಬಂದಿರುತ್ತೆ ನಿಮ್ಮದು, ಅದನ್ನು ನೀಟಾಗಿ ಇಟ್ಕೊಳ್ಬೇಕು. ರೋಲ್ ನಂಬರ್ ಅದು ಮುಂದೆ ಬಂದರೆ ಇಟ್ಕೊಳ್ಬೇಕು. ಹಾಗೆಯೇ ನಿಮ್ಮ ನೇಮ್ ಇರ್ಬೋದು, ಪೋಸ್ಟಲ್ ಅಡ್ರೆಸ್ಸು, ವ್ಯಾಲಿಡ್ ಆ್ಯಕ್ಟಿವ್ ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರ್, ಇವೆಲ್ಲ ನೀಟಾಗಿ ಇಟ್ಕೊಳ್ಬೇಕು. ಅವನ್ನ ಚೇಂಜ್ ಮಾಡ್ಕೊಳ್ತಾ ಹೋಗಬಾರ್ದು. UPSC ನಿಮಗೆ ಇಮೇಲ್ ಮಾಡ್ತಾ ಇರುತ್ತೆ ಆಗಾಗ, ಹುಷಾರಾಗಿ ಇಟ್ಕೊಳ್ಳಿ ಅವುಗಳನ್ನು. ಓಕೆ. ಹಾಗೆಯೇ ವಿಡ್ರಾಲ್ ಅಪ್ಲಿಕೇಶನ್ ನೀವು ಒಂದ್ಸಾರಿ ಹಾಕಿದರೆ ಮುಗೀತು, ಅದನ್ನು ವಾಪಸ್ ತೆಗೆದುಕೊಳ್ಳೋಕೆ ಬರೋದಿಲ್ಲ. ಇದು ನಿಮಗೆ ಗೊತ್ತಿರಬೇಕಾದಂಥ ವಿಚಾರ. ಇನ್ನು ಎಕ್ಸಾಮ್ ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ಕೆಲವೊಂದು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇಲ್ಲಿ 2 ಪೇಪರ್ಸ್ ಇರುತ್ತೆ. 2 ಪೇಪರ್ ಕೂಡ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅದರಲ್ಲಿ 2ನೇ ಪೇಪರ್ ಇರುತ್ತಲ್ಲ ಅದನ್ನು ಜನರಲ್ ಸ್ಟಡೀಸ್ ಪೇಪರ್ 2 ಅಂತ ಕರಿತಾ ಇದ್ದಾರೆ ಅವರು, ನಾವು CSAT ಅಂತ ಕರಿತೀವಿ. 33% ಮಾರ್ಕ್ಸನ್ನು ನೀವು ತೊಗೊಳ್ಬೇಕಾಗತ್ತೆ. ಅಂದರೆ 200 ಮಾರ್ಕ್ಸ್ಗೆ 66 ಮಾರ್ಕ್ಸು. ಓಕೆ. ಕ್ವಶನ್ ಪೇಪರ್ಗಳು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಇರುತ್ತೆ. ಓಕೆ. ಹಾಗೆಯೇ ಡೀಟೇಲ್ಸ್ ಸಿಲೆಬಸನ್ನು ಕೊಟ್ಟಿದ್ದಾರೆ ಅವರು, ಪಾರ್ಟ್ A ಸೆಕ್ಷನ್ 3ನಲ್ಲಿ. ಇನ್ನು ಮೇನ್ಸ್ ಎಕ್ಸಾಮಲ್ಲಿ ರಿಟರ್ನ್ ಪೇಪರ್ ಇರುತ್ತೆ. ಇಲ್ಲಿ ಪೇಪರ್ 1A ಮತ್ತು ಪೇಪರ್ B ಅಂತ ಇರುತ್ತೆ, ಜಸ್ಟ್ ಕ್ವಾಲಿಫೈಯಿಂಗ್. ಇವು 300 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ, 25% ತೊಗೊಳ್ಬೇಕು. ಸೊ 300ಕ್ಕೆ 75, 300ಕ್ಕೆ 75 ತೊಗೊಂಡ್ರೆ ಪಾಸ್ ಆಗ್ತೀರಿ. ಇವುಗಳನ್ನ ರ್ಯಾಂಕಿಗೆ ಕನ್ಸಿಡರ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲೂ ಕೂಡ ಪೇಪರ್ 2ನ ರ್ಯಾಂಕ್ ಕನ್ಸಿಡರ್ ಮಾಡೋದಿಲ್ಲ. CSATನ 66 ತೊಗೊಂಡ್ರೆ ಪಾಸ್ ಆಗ್ತೀರಿ. ಆ ಪೇಪರ್ 1ನಲ್ಲಿ ಏನು ನೀವು ಅಂಕ ತೊಗೊಳ್ತೀರೋ ಅದ್ರ ಮೇಲೆ ನೀವು ಮೇನ್ಸ್ಗೆ ಸೆಲೆಕ್ಟ್ ಆಗ್ತಿರೋ ಇಲ್ವೋ ಅನ್ನೋದನ್ನ ಅವರು ನಿರ್ಧಾರ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಪೇಪರ್ 1 essay ಬರುತ್ತೆ, ಅದು 250. ಪೇಪರ್ 2 GS 1 ಬರುತ್ತೆ, ಇಲ್ಲೆಲ್ಲ ಹಿಸ್ಟ್ರಿ, ಜಿಯೋಗ್ರಫಿ ಬಗ್ಗೆ. ಪೇಪರ್ 3 GS 2 ಬರುತ್ತೆ, ಇದರಲ್ಲಿ ಗವರ್ನೆನ್ಸು, ಪಾಲಿಟಿ ಎಲ್ಲ ಬರುತ್ತೆ. ಪೇಪರ್ 4ನಲ್ಲಿ GS 3 ಬರುತ್ತೆ, ಎಕನಾಮಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ. ಜನರಲ್ ಸ್ಟಡೀಸ್ 4ನಲ್ಲಿ ಎಥಿಕ್ಸ್ ಬರುತ್ತೆ, ಇದು ಪೇಪರ್ 5 ಆಗಿರುತ್ತೆ. ಹಾಗೆಯೇ ಪೇಪರ್ 6 ಆಪ್ಷನಲ್ ಪೇಪರ್ 1 ಇರುತ್ತೆ ನಿಮ್ಮದು. ಹಾಗೆಯೇ ಪೇಪರ್ 7 ಆಪ್ಷನಲ್ ಪೇಪರ್ 2 ಇರುತ್ತೆ. ಆಪ್ಷನಲ್ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು. ಉದಾಹರಣೆಗೆ ಕನ್ನಡ ಲಿಟ್ರೇಚರು, ಆಂಥ್ರೋಪಾಲಜಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಭಾಳಷ್ಟು ಅವಕಾಶಗಳಿರುತ್ತೆ. ಟೋಟಲ್ ರಿಟರ್ನ್ ನಿಮ್ಮದು 1750 ಅಂಕಗಳಿಗೆ ನಡೆಯುತ್ತೆ. ಇಂಟರ್ವ್ಯೂ ಅಂಕಗಳು 275, 2 ಸೇರಿಸಿ 2025 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಟಾಪರ್ ಅಂದಾಜು 1100 ಅಂಕಗಳವರೆಗೂ ಇಲ್ಲಿ ಅಂಕಗಳನ್ನ ತೆಗೆದುಕೊಳ್ತಾರೆ. ಸೊ ಯಾವ್ಯಾವ ಭಾಷೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಲ್ಯಾಂಗ್ವೇಜ್ ಪೇಪರ್ ಅಂತ ಹೇಳಿದ್ನಲ್ಲ, ಸೊ ಇದು ಆಪ್ಷನಲ್ ಅಲ್ಲ, ಇದು ಲ್ಯಾಂಗ್ವೇಜ್ ಪೇಪರ್ ಅಂತ ಹೇಳಿದ್ನಲ್ಲ. ಅಲ್ಲಿ ಪಾಸಿಂಗ್ ನಲ್ಲಿ ಒಂದು ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ, ಮತ್ತೊಂದು ಲ್ಯಾಂಗ್ವೇಜ್ ಪೇಪರ್. ಯಾವುದನ್ನ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ನು ಆಪ್ಷನಲ್ ಸಬ್ಜೆಕ್ಟ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸುಮಾರು 25 ಆಪ್ಷನಲ್ ಇದೆ. 26ನೇದ್ರಲ್ಲಿ ಯಾವುದಾದ್ರೂ ಒಂದು ಇಷ್ಟು ಭಾಷೆಗಳನ್ನ ಕೊಟ್ಟಿದ್ದಾರೆ ನಿಮಗೆ. ಸುಮಾರು 30ಕ್ಕಿಂತ ಹೆಚ್ಚು ಆಪ್ಷನ್ಗಳಿವೆ, ನೀವು ಯಾವ್ದು ಬೇಕಾದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿದೆ. ಇನ್ನು ಡಿಸಬಿಲಿಟೀಸ್ ಬಗ್ಗೆ ಮತ್ತೆ ಇಲ್ಲಿ ಕೆಲವೊಂದು ಅಂಶಗಳನ್ನ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಬಹುದು. ಓಕೆ. ಇಲ್ಲಿ ಒಂದು ಅಂಶವನ್ನು ನಾವು ನೋಡ್ಬೋದು, ಏನಂತ ಅಂದ್ರೆ ಮೇನ್ಸ್ ಬಗ್ಗೆ. ಎಸ್, ಇಲ್ಲಿ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಒಂದು ಪಾಯಿಂಟ್ ಅನ್ನು ಹೇಳ್ತಾರೆ ಅವ್ರು, ಕೆಲವೊಂದನ್ನ ಗಮನ ಇಟ್ಕೊಂಡು ನೋಡೋಣ. ದ ಕ್ಯಾಂಡಿಡೇಟ್ ವಿಲ್ ಬಿ ಇಂಟರ್ವ್ಯೂಡ್ ಬೈ ದ ಬೋರ್ಡ್ ಹೂ ವಿಲ್ ಹ್ಯಾವ್ ಬಿಫೋರ್ ದೆಮ್ ಅ ರೆಕಾರ್ಡ್ ಆಫ್ ದ ಕ್ಯಾಂಡಿಡೇಟ್ಸ್ ಕರಿಯರ್. ದ ಕ್ಯಾಂಡಿಡೇಟ್ ವಿಲ್ ಬಿ ಆಸ್ಕ್ಡ್ ಕ್ವಶನ್ ಆನ್ ದ ಮ್ಯಾಟರ್ಸ್ ಆಫ್ ಜನರಲ್ ಇಂಟ್ರೆಸ್ಟ್. ಜನರಲ್ ಪ್ರಶ್ನೆಗಳನ್ನ ಕೇಳ್ತಾರೆ ಇಂಟರ್ವ್ಯೂನಲ್ಲಿ. ದ ಆಬ್ಜೆಕ್ಟ್ ಆಫ್ ದ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಇಸ್ ಟು ಅಸೆಸ್ ದ ಪರ್ಸನಲ್ ಸುಟೇಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಫಾರ್ ದ ಕರಿಯರ್ ಇನ್ ಪಬ್ಲಿಕ್ ಸರ್ವಿಸ್ ಬೈ ಬೋರ್ಡ್ ಆಫ್ ಕಾಂಪಿಟೆಂಟ್ ಆ್ಯಂಡ್ ಅನ್ಬಯಾಸ್ಡ್ ಅಬ್ಸರ್ವರ್ಸ್. ಯಾವುದೇ ರೀತಿಯ ಬಯಾಸ್ ಇಲ್ಲದೆ ನೀವು ಆ ಒಂದು ಪೋಸ್ಟ್ಗೆ ಸುಟೇಬಲ್ ಆಗ್ತಿರೋ ಇಲ್ವೋ ಅನ್ನೋದನ್ನು ನೋಡ್ತಾರೆ ಇಂಟರ್ವ್ಯೂನಲ್ಲಿ. ದ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಈಸ್ ಇಂಟೆಂಡೆಡ್ ಟು ಜಡ್ಜ್ ದ ಮೆಂಟಲ್ ಕ್ಯಾಲಿಬರ್ ಆಫ್ ಕ್ಯಾಂಡಿಡೇಟ್. ನಿಮ್ಮ ಮಾನಸಿಕ ಸ್ಥಿತಿಯನ್ನು ಇಲ್ಲಿ ಚೆಕ್ ಮಾಡ್ತಾರೆ ಅವರು. ಇನ್ ಬ್ರಾಡ್ ಟರ್ಮ್ಸ್ ದಿಸ್ ಈಸ್ ರಿಯಲಿ ಆನ್ ಅಸೆಸ್ಮೆಂಟ್ ಆಫ್ ನಾಟ್ ಓನ್ಲಿ ಇಂಟೆಲೆಕ್ಚುಯಲ್ ಕ್ವಾಲಿಟೀಸ್ ಬಟ್ ಆಲ್ಸೋ ಸೋಷಿಯಲ್ ಟ್ರೇಟ್ಸ್. ಬರೀ ನೀವು ಎಷ್ಟು ಬುದ್ಧಿವಂತರು ಅಂತ ನೋಡಲ್ಲ, ನಿಮ್ಮ ಸಾಮಾಜಿಕ ಸಿದ್ಧಾಂತ ಯಾವ ಥರ ಇದೆ ನಿಮ್ಮದು,
ಇಂಟ್ರೆಸ್ಟ್ ಇನ್ ಕರೆಂಟ್ ಅಫೇರ್ಸ್ ಹೇಗಿದೆ ನಿಮ್ಮದು, ಅದಕ್ಕೆ ನ್ಯೂಸ್ ಪೇಪರ್ ಓದಿ ಅಂತ ಹೇಳ್ತಿರ್ತೀವಿ ನಾವು UPSCಗೋಸ್ಕರ. ನೆಕ್ಸ್ಟ್, ಸಮ್ ಆಫ್ ದ ಕ್ವಾಲಿಟೀಸ್ ಟು ಬಿ ಜಡ್ಜ್ಡ್ ಆರ್ ಮೆಂಟಲ್ ಅಲರ್ಟ್ನೆಸ್, critical power of assimilation, clear and logical exposition, balance of judgment, variety and depth of interest, ability for social cohesion and leadership, intellectual and moral integrity ಎಲ್ಲವನ್ನ ಚೆಕ್ ಮಾಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ಪರ್ಸನಾಲಿಟಿ ನೋಡ್ತಾರೆ. ನೀವೆಷ್ಟು ಬುದ್ಧಿವಂತರು ಅಂತ ನೋಡಲ್ಲ, ನಿಮ್ಮ ಪರ್ಸನಾಲಿಟಿನ ಚೆಕ್ ಮಾಡ್ತಾರೆ. ಓಕೆ, ಬುದ್ಧಿವಂತರು ಅಂದರೆ ಹೋಗಿ ಕನ್ನಡದ ಮೊಟ್ಟ ಮೊದಲ ಕವಿ ಯಾರು, ಕೃತಿ ಯಾವುದು ಇಂಥದ್ದೆಲ್ಲ ಕೇಳಲ್ಲ, ಅನಲಿಟಿಕಲ್ ಟೈಪಲ್ಲಿ ಕೇಳ್ತಾರೆ. ಅದನ್ನು ಬೆಳೆಸ್ಕೊಳ್ತೀರಿ ನೀವು UPSC ಸ್ಟಡಿ ಮಾಡುವಾಗ. ದ ಟೆಕ್ನಿಕ್ ಆಫ್ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಈಸ್ ನಾಟ್ ದ್ಯಾಟ್ ಆಫ್ ಸ್ಟ್ರಿಕ್ಟ್ ಕ್ರಾಸ್ ಎಕ್ಸಾಮಿನೇಷನ್. ಸ್ಟ್ರಿಕ್ಟಾಗಿ ನಿಮ್ಮನ್ನು ಉತ್ತರ ಕೊಡಿ ಅಂತ ಹೇಳಲ್ಲ ಅಂತೆ, ಬಟ್ ಆಫ್ ಅ ನ್ಯಾಚುರಲ್ ದೋ ಡೈರೆಕ್ಟೆಡ್ and purposive conversation which is intended to reveal the mental qualities of the candidate. ನಿಮ್ಮ ಮೆಂಟಲ್ ಕ್ವಾಲಿಟಿಗಳನ್ನ ಚೆಕ್ ಮಾಡ್ತಾರೆ ಅವರಿಲ್ಲಿ. The interview personality test is not intended to be test either of the specialized or general knowledge of the candidates which has been already tested through their written paper. ನಿಮ್ಮ ನಾಲೆಜ್ನ ಈಗಾಗಲೇ ರಿಟರ್ನ್ ಪೇಪರಲ್ಲಿ ಟೆಸ್ಟ್ ಮಾಡಿದಾರಂತೆ ಅವರು. Candidates are expected to have taken an intelligent interest not only in their special subject as academic study but also in the events which are happening around them, both within the outside their own state or country as well as in modern currents thought and in new discoveries which should rouse the curiosity of well-educated youth. ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರಬೇಕು, ಅದನ್ನು ಚೆಕ್ ಮಾಡ್ತಾರಂತೆ ಅವರು. ಏನು ನಡೀತಾ ಇದೆ ಜಗತ್ತಿನಲ್ಲಿ, ಉದಾಹರಣೆಗೆ ಟ್ರಂಪ್ ನಡೀತಾ ಇದೆ ಅಲ್ವಾ, ಈ ಟ್ಯಾರಿಫ್ಗಳಿರ್ಬೋದು, ಭಾರತ ದೇಶ ಬೇರೆ ದೇಶದ ಜೊತೆ ಯಾವ ರೀತಿ ಸಂಬಂಧ ಇದೆ, ಇಂಥದ್ದನ್ನು ನೀವು ಕ್ಯೂರಿಯಾಸಿಟಿನ ಸ್ಟಡಿ ಮಾಡಬೇಕು, ಅದನ್ನು ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಭಾಳ ಜನರಿಗೆ ಇದೊಂದು ಡೌಟ್ ಇರುತ್ತೆ, ಏನು ಸರ್ ಇಂಟರ್ವ್ಯೂನಲ್ಲಿ ಏನು ಕೇಳ್ತಾರೆ, ಸುಮ್ಮನೆ ಸುದ್ದಿಗಳು ಬರುತ್ತೆ ಯೂಟ್ಯೂಬ್ನಲ್ಲಿ. UPSC ಇಂಟರ್ವ್ಯೂನಲ್ಲಿ ಕೇಳಿರುವಂಥ ಪ್ರಶ್ನೆ, ಈ 6 ಸೇಬು ಹಣ್ಣುಗಳಿದ್ದವು, 5 ತಿಂದರೆ ಎಷ್ಟು ಉಳಿತು, ಇಂಥದ್ದೆಲ್ಲ ಕೇಳಲ್ಲ ರೀ, ಅಂಥದನ್ನೆಲ್ಲ ಕೇಳಲ್ಲ. UPSC ಇಸ್ ಡಿಫ್ರೆಂಟ್. ಸರಿ, ಮತ್ತೆ ಇಲ್ಲಿ ನೋಡಿ ಪ್ರಿಲಿಮ್ಸ್ದು ಹೇಳ್ತಾರೆ ಅವರು. ಏನೇನು ಹೇಳ್ತಾರೆ ಇಲ್ಲಿ, ಸಿಲೆಬಸ್ ಕೊಟ್ಟಿದ್ದಾರೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಜನರಲ್ ಸೈನ್ಸ್ ಅಂತ ಮಾತ್ರ ಕೊಡ್ತಾರೆ ಅವರು, ಬಟ್ ಎಮರ್ಜಿಂಗ್ ಟೆಕ್ನಾಲಜಿ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಇದು CSAT ಬಗ್ಗೆ ಇಷ್ಟು ಅಂಶಗಳು ನಿಮ್ಗೆ ಗೊತ್ತಿರಬೇಕು. SSLC ಲೆವೆಲ್ ಅಂತ ಹೇಳ್ತಾರೆ. ಸೊ ರೀಡಿಂಗ್ ಕಾಂಪ್ರಹೆನ್ಷನ್ SSLC ಲೆವೆಲ್ಲೇ ಇರುತ್ತೆ, ಅಷ್ಟೇನು ತುಂಬ ಡಿಫಿಕಲ್ಟ್ ಇರಲ್ಲ. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡ್ತೀನಿ, ಗಮನ ಇಟ್ಕೊಂಡು ನೋಡಿ. ಈ ಸಾಲುಗಳನ್ನ ಓದ್ತೀನಿ. ಅವ್ರು ಏನು ಕೇಳ್ತಾ ಇದ್ದಾರೆ, ದ ಮೇನ್ ಎಕ್ಸಾಮಿನೇಷನ್ ಈಸ್ ಇಂಟೆಂಡೆಡ್ ಟು ಅಸೆಸ್ ದ ಓವರ್ ಆಲ್ ಇಂಟೆಲೆಕ್ಚುಯಲ್ ಟ್ರೇಟ್ಸ್ ಆ್ಯಂಡ್ ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾಂಡಿಡೇಟ್ಸ್ ರಾದರ್ ದ್ಯಾನ್ ಮೇರ್ಲಿ ದ ರೇಂಜ್ ಆಫ್ ದೇರ್ ಇನ್ಫಾರ್ಮೇಷನ್ ಆ್ಯಂಡ್ ಮೆಮೊರಿ. ಎಷ್ಟು ನೆನಪಿಟ್ಟಿದ್ದೀರಿ, ಮಾಹಿತಿ ಎಷ್ಟಿದೆ ನಿಮ್ಮ ಬಳಿ ಅಲ್ಲ, ಎಷ್ಟು ಡೆಪ್ತಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಅದನ್ನು. ಅಂದರೆ ಒಂದು ಟಾಪಿಕನ್ನು ಅನಾಲಿಸಿಸ್ ಮಾಡುವಂಥ ಕೆಪಾಸಿಟಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ದ ನೇಚರ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕ್ವಶನ್ ಆಫ್ ದ ಜನರಲ್ ಸ್ಟಡೀಸ್ ಪೇಪರ್ 2 to paper 5 ವಿಲ್ ಬಿ such that well-educated person will be able to answer them without any specialized study. ನೋಡಿ, ಒಬ್ಬ ಚೆನ್ನಾಗಿ ಓದ್ಕೊಂಡಿದ್ರೆ ಯಾವುದೇ ಸ್ಪೆಷಲೈಸ್ಡ್ ಸ್ಟಡಿ ಇಲ್ಲದೆ ನೀವು ಪೇಪರ್ 2 to paper 5 ಅಟೆಂಡ್ ಮಾಡ್ತೀರಿ ಅಂತ. ಪೇಪರ್ 2 to paper 5 ಅಂದರೆ GS1, GS2, GS3, GS4 ಇವು ಪೇಪರ್ಗಳು. ಸ್ಪೆಷಲೈಸ್ಡ್ ಸ್ಟಡಿ ಅವುಗಳಿಗೆ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ ವಿಲ್ ಬಿ ಸಚ್ ದ್ಯಾಟ್ ಟೆಸ್ಟ್ ಅ ಕ್ಯಾಂಡಿಡೇಟ್ಸ್ ಜನರಲ್ ಅವೇರ್ನೆಸ್ ಆಫ್ ದ ವೆರೈಟಿ ಆಫ್ ಸಬ್ಜೆಕ್ಟ್. ಜನರಲ್ ನಾಲೆಜ್ ಎಷ್ಟಿದೆ ನಿಮಗೆ, ವಿಚ್ ವಿಲ್ ಹ್ಯಾವ್ ರಿಲೆವೆನ್ಸ್ ಫಾರ್ ದ ಕರಿಯರ್ ಇನ್ ಸಿವಿಲ್ ಸರ್ವಿಸ್ ಯೂಸ್ ಇರಬೇಕದು. ದ ಕ್ವಶನ್ಸ್ ಆರ್ ಲೈಕ್ಲಿ ಟು ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಲೆವೆಂಟ್ ಇಶ್ಯೂಗಳ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು ಆ್ಯಂಡ್ ಎಬಿಲಿಟಿ ಟು ಅನಲೈಸ್ ಆ್ಯಂಡ್ ಟೇಕ್ ವ್ಯೂ ಆನ್ ಕಾನ್ಫ್ಲಿಕ್ಟಿಂಗ್ ಸೋಷಿಯೋ ಎಕನಾಮಿಕ್ ಗೋಲ್ಸ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಡಿಮ್ಯಾಂಡ್ಸ್. ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಪ್ರಶ್ನೆಗಳಿರುತ್ತೆ. ಕ್ಯಾಂಡಿಡೇಟ್ ಮಸ್ಟ್ ಗಿವ್ ರಿಲೆವೆಂಟ್, ಮೀನಿಂಗ್ಫುಲ್ ಆ್ಯಂಡ್ ಸಕ್ಸಿಂಟ್ ಆನ್ಸರ್ಸ್. ಅಂದರೆ ನೀವು ಪ್ರಶ್ನೆಗೆ ನನಗೆ ಗೊತ್ತಿದೆ ಅಂತ ಏನು ಬೇಕಾದನ್ನು ಬರೀಬಾರ್ದು, ಪ್ರಶ್ನೆಯಲ್ಲಿ ಏನು ಕೇಳಿರ್ತಾನ ಅದನ್ನು ಮಾತ್ರ ಬರೀಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ ಸ್ಕೋಪ್ ಆಫ್ ದ ಸಿಲೆಬಸ್ ಫಾರ್ ಆಪ್ಷನಲ್ ಸಬ್ಜೆಕ್ಟ್ಸ್ ಪೇಪರ್ 6 to paper 7 ಫಾರ್ ದ ಎಕ್ಸಾಮಿನೇಷನ್ ಈಸ್ ಬ್ರಾಡ್ಲಿ ಆಫ್ ದ ಆನರ್ಸ್ ಡಿಗ್ರಿ ಲೆವೆಲ್, ದಟ್ ಈಸ್ ಲೆವೆಲ್ ಆಫ್ ಹೈಯರ್ ದ್ಯಾನ್ ದ ಬ್ಯಾಚುಲರ್ಸ್ ಡಿಗ್ರಿ ಆ್ಯಂಡ್ ಲೋವರ್ ದ್ಯಾನ್ ದ ಮಾಸ್ಟರ್ಸ್ ಡಿಗ್ರಿ. ಬ್ಯಾಚುಲರ್ ಡಿಗ್ರಿಗಿಂತ ಹೈ ಲೆವೆಲ್ಲು, ಮಾಸ್ಟರ್ಗಿಂತ ಕಡಿಮೆ ಇರುತ್ತೆ. ನಾರ್ಮಲ್ ಡಿಗ್ರಿ ಪೇಪರ್ ತೊಗೊಂಡ್ರೆ, ಉದಾಹರಣೆಗೆ ಕನ್ನಡ ಲಿಟ್ರೇಚರು ಇಂಥದ್ದೆಲ್ಲ ಪೇಪರ್ ತೊಗೊಂಡ್ರೆ, ಇಂಜಿನಿಯರಿಂಗು ಮೆಡಿಕಲ್ ಸೈನ್ಸ್ ಎಲ್ಲ ಇದ್ದರೆ ಅದು ಬ್ಯಾಚುಲರ್ ಲೆವೆಲ್ಗೆ ಇರುತ್ತೆ ಕ್ವಶನ್ ಪೇಪರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟನ್ನು ಮತ್ತು GS ಪೇಪರ್ ಸಿಲೆಬಸ್ನ ಕೊಟ್ಟಿದ್ದಾರೆ. ಇದಿಷ್ಟು UPSC ನೋಟಿಫಿಕೇಶನ್ 2026 ಬೇಸಿಕ್ ಮಾಹಿತಿ. ಇನ್ನೊಂದು ಅಂಶ ನಾನು ನಿಮಗೆ ಹೇಳಬೇಕು, ಇದೇನಂತ ಅಂದರೆ ಈ UPSC ಎಕ್ಸಾಮನ್ನು ಏನು ಬರೀತಾ ಇದ್ರಲ್ಲ, ಒಂದು ಸಾರಿ IPS ಒಬ್ರಿಗೆ ಸಿಕ್ತು ಅಂದ್ಕೊಳ್ಳೋಣ, ಅವರು IAS ಆಗೋಕ್ಕೆ ಮತ್ತೆ ಪದೇ ಎಕ್ಸಾಮನ್ನು ಬರೀತಾ ಇದ್ರು. ಇದರಿಂದ ಏನಾಗ್ತಾ ಇತ್ತು ಅಂತಂದರೆ ಹೊಸ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಭಾರಿ ಸಮಸ್ಯೆ ಆಗ್ತಾ ಇತ್ತು. ಸೊ ಇದನ್ನು ತಡೆ ಹಿಡಿಯೋಕ್ಕೆ UPSC ಒಂದು ಹೊಸ ಮಾಡೆಲನ್ನು ಈ ಸಾರಿ ತೆಗೆದುಕೊಂಡು ಬಂದಿದೆ. ಸ್ವಲ್ಪ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡೋಣ. ನೋಡಿ, ದ UPSC 2026 ಸ್ಟ್ರಾಟಜಿಕ್ ಡಿಸಿಷನ್ ಅಲ್ಗಾರಿದಮ್ ಯಾವ ಥರ ಇದೆ ನೋಡೋಣ.
ಉದಾಹರಣೆಗೆ 2026 ರಿಸಲ್ಟ್ಸ್ ಬರುತ್ತೆ. 2026 ರಿಸಲ್ಟ್ಸ್ ಮುಂದಿನ ವರ್ಷ ಬರುತ್ತೆ ಅಂದ್ಕೊಳ್ಳೋಣ. ಮುಂದಿನ ವರ್ಷ ಯಾವಾಗ ಬರುತ್ತೆ, ಉದಾಹರಣೆಗೆ ಅಂದಾಜು ತೊಗೊಳ್ತೀನಿ ನಾನು, ಮೇ 2027ರಲ್ಲಿ ಇದರ ರಿಸಲ್ಟ್ ಬಂತು. ಅವಾಗ ಏನೇನು ಅವಕಾಶಗಳಿರುತ್ತೆ ನೋಡೋಣ. ಹೇಳ್ತಾರೆ, ಚೆಕ್ ಸರ್ವಿಸ್, ನಿಮಗೆ ಬಂದಿರುವಂಥ ಸರ್ವಿಸ್, ನಿಮಗೆ IAS ಅಥವಾ IFS ಸಿಕ್ಕಿದೆಯಾ? ಓಕೆ, ಸಿಕ್ಕಿದೆ ಅಂದ್ಕೊಳ್ಳೋಣ. ಅವಾಗ ನೀವು ರ್ಯಾಂಕ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರಿ, ನಿಮಗೆ ಕರ್ನಾಟಕ ಸಿಗಬೇಕಾಗಿತ್ತು, ಬೇರೆ ಯಾವುದೋ ಒಂದು ರಾಜ್ಯ ಸಿಕ್ಕಿದೆ. ಓಕೆ, ಆಗ ನೀವು ಎಕ್ಸಾಮ್ ಹೋಗಿ ಬರೆಯೋಕೆ ನಡೆಯಲ್ಲ. ಯಾಕಂದ್ರೆ IAS ಅಥವಾ IFS ನೀವು ಈಗಾಗಲೇ ಆಗಿದ್ದೀರಿ. ಕರ್ನಾಟಕ ಸಿಕ್ಕಿಲ್ಲ, ಬೇರೆ ರಾಜ್ಯ ಸಿಕ್ಕಿದೆ, ಕರ್ನಾಟಕನೇ ಬೇಕು ನನಗೆ, ಇನ್ನೊಂದ್ಸಾರಿ ನಾನು ಟ್ರೈ ಮಾಡ್ತೀನಿ ಅಂತ ಅಂದರೆ ನೀವು ರಾಜೀನಾಮೆ ಕೊಡಬೇಕು. ಯು ಮಸ್ಟ್ ರಿಸೈನ್, ದೆನ್ ರೀಅಪಿಯರ್ ದ ಎಕ್ಸಾಮ್. ಓಕೆ, ಅವಾಗ ನೀವು ಫೇಲ್ ಆದರೆ ಮುಗಿದ ಕತೆ. ಇಲ್ಲ, ನನಗಿದು ಸಿಕ್ಕಿದೆಯಲ್ಲ, ನಾನು ಆರಾಮಾಗಿರ್ತೀನಿಪ್ಪ, ನಾನು ಬೇರೆ ಎಕ್ಸಾಮ್ ಏನು ಬರೆಯೋಕೆ ಹೋಗಲ್ಲ ಅಂದರೆ ಆರಾಮಾಗಿ ನೀವೇನು ಮಾಡ್ಬೋದು, IAS ಆಗಿರ್ತೀರಿ, ಯಾವ ರಾಜ್ಯದಲ್ಲಿ ಇರ್ತೀರಲ್ಲ ಅಲ್ಲಿ ಚೆನ್ನಾಗಿ ಇದ್ಕೊಂಡು ಬಿಡಬೇಕು ಅಷ್ಟೇ. ಅಂದರೆ IAS ಆದಮೇಲೆ ರ್ಯಾಂಕ್ ಇಂಪ್ರೂವ್ಮೆಂಟ್ಗೋಸ್ಕರ ಅಥವಾ ನಿಮ್ಮ ಹೋಮ್ ಸ್ಟೇಟ್ಗೋಸ್ಕರ ನೀವು ಮತ್ತೆ ಎಕ್ಸಾಮನ್ನು ಕೊಡೋಕೆ ಬರಲ್ಲ. ಸರ್ವಿಸಲ್ಲಿ ಇದ್ದುಕೊಂಡು ಕೊಡ್ತೀನಿ ಅನ್ನೋಂಥ ಧೈರ್ಯ ನಿಮ್ಮಲ್ಲಿದ್ದರೆ ರಾಜೀನಾಮೆ ಕೊಟ್ಟು ನೀವು ಬರೀರಿ ಅಂತ UPSC ನಿಮಗೆ ಹೇಳ್ತಾ ಇದೆ. ಓಕೆ, ನೀವು IPS ಇದ್ದೀರಿ, ಈಗ ನೀವು IPS ಇದ್ದೀರಿ, ರ್ಯಾಂಕ್ ಇಂಪ್ರೂವ್ಮೆಂಟ್ ಬೇಕಾಗಿ IAS ಆಗಬೇಕು ಅನ್ಕೊಂಡಿದ್ದೆ, ಒಂದು ಸಾರಿ ಅವಕಾಶ ಕೊಡುತ್ತೆ ನಿಮಗೆ UPSC. ಒಂದು ಸಾರಿ ಅವಕಾಶ ಕೊಟ್ಟಾಗ ನಿಮ್ಮ ಆಯ್ಕೆಯಲ್ಲಿ ನಿಮ್ಗೆ IAS ಸಿಕ್ತು ಅಂದರೆ ನೀವು ಹೋಗ್ಬೇಕು IASಗೆ. ಓಕೆ, IAS ಹೋಗಲಿಲ್ಲ ನೀವು, IAS ಹೋಗಲಿಲ್ಲ, ನೀವು ಅದನ್ನೇ IPS ಹಿಂದಿಂದ ಇಟ್ಕೊಳ್ತೀನಿ ನಾನಂದರೆ ಇಟ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ, ನನಗೆ IPS ಬೇಕು ಬಟ್ ಬೇರೆ ರಾಜ್ಯದಲ್ಲಿ ಬೇಕು ನನಗಂತಂದರೆ ಆ ಥರ ಅವಕಾಶ ಕೊಡೋಲ್ಲ ನಿಮಗೆ UPSC, ನೆನ್ಪಿಟ್ಕೊಳ್ಳಿ. ಆ ಥರ ಅವಕಾಶ ಕೊಡೋಲ್ಲ. ಈಗ ಯಾವ ರಾಜ್ಯದಲ್ಲಿದ್ದರೂ ಅಲ್ಲೇ ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಕಸ್ಮಾತ್ ನಿಮಗೇನು UPSC ಒಂದು ಸಾರಿ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಟ್ಟಿರುತ್ತಲ್ಲ, ಒಂದು ವರ್ಷ ನಿಮಗೆ ಟ್ರೈನಿಂಗಿಂದ ನಿಮಗೆ ಗ್ಯಾಪ್ ಕೊಟ್ಟಿರುತ್ತೆ, ನೀವು ಎಕ್ಸಾಮ್ ಬರೆಯೋಕೆ ತಯಾರಿ ಮಾಡ್ತಿರ್ತೀರಿ, ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಟ್ರೈನಿಂಗ್ ಮತ್ತೆ ಬರಲಿಲ್ಲ ನೀವು ಅಂದರೆ ನಿಮ್ಮ ಸರ್ವಿಸನ್ನೇ ಕ್ಯಾನ್ಸಲ್ ಮಾಡೋದು ಕೂಡ ಮಾಡ್ಬೋದು ಅಂತ UPSC ಹೇಳಿದೆ. ಇನ್ನು ನೀವು IPS ಆಗಿಲ್ಲ, IAS ಆಗಿಲ್ಲ, ಯಾವುದೋ IRS ಆಗಿದ್ದೀರಿ, ಮತ್ತು ಬೇರೆ ಬೇರೆ AB ಗ್ರೂಪ್ಗಳ ಆಫೀಸರ್ಗಳಾಗಿದ್ದೀರಿ, ಅವಾಗ ನಿಮಗೆ UPSC ಏನೇನು ಹೇಳುತ್ತೆ ಅಂತ ಅಂದರೆ, ಮೊದಲನೇದಾಗಿ ನಿಮಗೊಂದು ಅವಕಾಶ ಕೊಡಲಾಗುತ್ತೆ ಎಕ್ಸಾಮ್ ಬರೆಯೋಕೆ. 2027 ಎಕ್ಸಾಮನ್ನು ಬರೀತೀರಿ ನೀವು. ಎಕ್ಸಾಮ್ ಬರೆದಾಗ ರಿಸಲ್ಟ್ ಬಂತು, ಬೆಟರ್ ರ್ಯಾಂಕ್ ಬಂತು ಅಂದರೆ ಕಂಪಲ್ಸರಿ ನೀವು ರ್ಯಾಂಕನ್ನು ಅಪ್ಗ್ರೇಡ್ ಮಾಡ್ಕೊಂಡು ಹೋಗಬೇಕು. IRS ಇದ್ದರೆ IPS ಆಗಿ ಹೋಗಬೇಕು ನೀವು ಮುಂದೆ. ಅಕಸ್ಮಾತ್ ನಿಮಗೆ ಸರ್ವಿಸ್ ಸಿಗಲಿಲ್ಲ, ನಿಮ್ಗೆ 2026ರಲ್ಲಿ ಯಾವುದಿತ್ತಲ್ಲ ಅದನ್ನೇ ನೀವು ಇಟ್ಕೊಳ್ಬಹುದು. ಸಿಂಪಲಾಗಿ ಹೇಳ್ತಾ ಇದ್ದೀನಿ ಇಷ್ಟೇ, ಸುಮ್ಮನೆ ಭಾಳ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಇದ್ರ ಬಗ್ಗೆ. ನೀವು ಎಕ್ಸಾಮ್ ಮುಂದೆ ಬರೆಯುವಾಗ ನೋಡೋಣ. ಈಗ ಉದಾಹರಣೆಗೆ ನೀವು ಒಬ್ಬ IAS ಅಧಿಕಾರಿ ಇದ್ದೀರಿ, ರ್ಯಾಂಕ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ನೀವು ಅಂದರೆ ರಾಜೀನಾಮೆ ಕೊಟ್ಟೆ ಹೋಗಿ ಎಕ್ಸಾಮ್ ಬರೀಬೇಕು. ನೀವು IPS ಅಧಿಕಾರಿ ಇದ್ದೀರಿ ಅಂದರೆ ಒಂದು ಸಾರಿ ಅವಕಾಶ ಕೊಡ್ತಾರೆ ನಿಮ್ಗೆ IAS ಆಗೋಕೆ, ಇಲ್ಲ ಅಂದರೆ ಇಲ್ಲ, ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು. ನೀವು IRS ಇದ್ದೀರಿ ಅಂದರೆ ಒಂದು ಸಾರಿ ಅವಕಾಶ ಕೊಡ್ತಾರೆ ನಿಮಗೆ, ಇಲ್ಲೂ ಕೂಡ ಒಂದು ಸಾರಿ ಅಷ್ಟೇ. ಅಂದರೆ ಪದೇ ನೀವು ಎಕ್ಸಾಮನ್ನು ಬರೀತಾ ಕೂತ್ಕೊಳ್ಳೋ ಹಾಗಿಲ್ಲ, ಸರ್ವಿಸ್ ಕೊಡ್ರಿ ಅಂತ UPSC ಹೇಳ್ತಾ ಇದೆ ಅಷ್ಟೇ. ಸೊ ಇಲ್ಲಿಗೆ ಈ ಒಂದು ಅನಾಲಿಸಿಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮುಗಿಯುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದ್ರ ಬಗ್ಗೆ ನಾನು ಡೀಟೇಲ್ಸ್ ಸಾಧ್ಯವಾದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನ್ ಬರೀರಿ. ಮತ್ತು ಈ ಒಂದು ಸರ್ಟಿಫಿಕೇಟ್ಗಳ ಬಗ್ಗೆ ಒಂದು ಪಾಯಿಂಟನ್ನು ಮರೆತೆ ನಾನು ಹೇಳೋದನ್ನು, ಯಾರ್ಯಾರಿಗೆ ಸರ್ಟಿಫಿಕೇಟ್ಗಳು ಇರುತ್ತಲ್ಲ, EWS ಇರ್ಬೋದು, OBC ಇದಿರ್ಬೋದು, ಇವುಗಳ ಬಗ್ಗೆನೂ ಕೂಡ ನೋಟಿಫಿಕೇಷನಲ್ಲಿ UPSC ನಿಮಗೆ ಕೊಟ್ಟಿದೆ. ಓಕೆ, ರಿಸರ್ವೇಷನ್ ಇಲ್ಲಿದೆ ನೋಡಿ. ಸಿಂಪಲ್ಲಾಗಿ OBCನವ್ರು ಕರ್ನಾಟಕದಲ್ಲಿ 2025 ಏಪ್ರಿಲ್ 1 ನಂತರ ನೀವು ಸರ್ಟಿಫಿಕೇಟ್ ತೆಗೆದುಕೊಂಡಿದ್ರೆ ಆಯಿತು. ಇನ್ನು 2026 ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇರೋಂಥ EWSನ ವಿದ್ಯಾರ್ಥಿಗಳು ನೀವು 2024 ಮತ್ತು 25 ಫಿನಾನ್ಷಿಯಲ್ ಇಯರ್ನ ಸರ್ಟಿಫಿಕೇಟನ್ನು ಇಟ್ಕೊಂಡಿದ್ರೆ ಮುಗಿಯುತ್ತೆ. ಸೊ ನಿಮ್ಮ ತಹಶೀಲ್ದಾರ್ ಆಫೀಸಲ್ಲಿ ಕೊಡ್ತಾರೆ ಆ ಸರ್ಟಿಫಿಕೇಟ್ಗಳನ್ನ, ಆದಷ್ಟು ಬೇಗ ತೆಗೆದುಕೊಂಡು ಅಪ್ಲೈ ಮಾಡ್ಬೋದು. ಇನ್ನು SC ST ಕ್ಯಾಂಡಿಡೇಟ್ಗಳು ಇಂಗ್ಲೀಷಲ್ಲಿ ಆ ಸರ್ಟಿಫಿಕೇಟ್ನ ಇಟ್ಕೊಂಡಿದ್ರೆ ಮುಗಿಯುತ್ತೆ, ನಿಮ್ದು ಲೈಫ್ ಟೈಮ್ ಇರುತ್ತೆ, ಏನು ಸಮಸ್ಯೆಗಳಾಗಲ್ಲ. ಸೊ ಮತ್ತು ಏನಾದ್ರು ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಬರೀರಿ, ನಾವು ಅದನ್ನು ನೆಕ್ಸ್ಟ್ ವೀಡಿಯೋಲಿ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಓದ್ಕೊಳ್ಳಿ, ಭಾಳಷ್ಟು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಇದ್ರ ಬಗ್ಗೆ ನೀವು DC ಸಣ್ಣ ಪುಟ್ಟ ವಿಚಾರಗಳಿಗೆ ಭಾಳ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಅಪ್ಲಿಕೇಶನ್ ಫಿಲ್ ಮಾಡೋದು ಗಡಿಬಿಡಿ ಮಾಡೋಕೆ ಹೋಗ್ಬಿಡಿ, ನಾನು ವಿಡಿಯೋ ಮಾಡ್ತೀನಿ, ಸ್ವಲ್ಪ ತಾಳ್ಮೆ ಇರಲಿ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ, ಅಪ್ಲಿಕೇಶನ್ ನೀಟಾಗಿ ಹಾಕಿ ಹೋಗಿ ಎಕ್ಸಾಮನ್ನು ಬರೆದು ಈ ವರ್ಷ ಪಾಸ್ ಆಗಲೇಬೇಕು, ನೀವು ಆಗ್ತೀರಿ. ಹಾಗೆಯೇ ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರಿಲಿಮ್ಸ್ ರಿಲೇಟೆಡ್ ಬಹಳಷ್ಟು ಒಳ್ಳೆ ಮಾಹಿತಿನ ನಾನು ಹಾಕ್ತಾ ಇದ್ದೀನಿ, ತೆಗೆದುಕೊಂಡು ಬರ್ತಾ ಇದ್ದೀವಿ. ಅವುಗಳನ್ನ ಫಾಲೋ ಮಾಡ್ತಾ ಹೋಗಿ. ಈ ವರ್ಷ ಯು ವಿಲ್ ಕ್ಲಿಯರ್ ದ ಎಕ್ಸಾಮ್, ನಿಮ್ಮಿಂದ ಸಾಧ್ಯ ಇದೆ, ಒಳ್ಳೆಯದಾಗಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ, ನಮಗೂ ಕೂಡ ಸ್ವಲ್ಪ ನಿಮ್ಮ ಫೀಡ್ಬ್ಯಾಕನ್ನು ನೋಡಿದಾಗ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್, ನಮಸ್ಕಾರ.